ಇವತ್ತು ನಮ್ಮ ಜೊತೆ ಡಾಕ್ಟರ್ ವರ್ಣಕ್ಕ ಅವರು ಇದ್ದಾರೆ. ಇವರು ಅಮೆರಿಕದಿಂದ ಬಂದಿದ್ದಾರೆ. ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವರ್ಣಕ್ಕ, ನ್ಯಾಚುರೋಪತಿ ಡಾಕ್ಟರ್. ಕ್ರೂಶಿಪಲ್ಲಿ ಅಕ್ಯುಪಂಕ್ಚರಿಸ್ಟ್ ಆಗಿ ಕೆಲಸ ಮಾಡ್ತೀನಿ. ಇನ್ಸ್ಟಾಗ್ರಾಮ್ ಅಲ್ಲಿ ಕಾಂಟೆಂಟ್ ಕ್ರಿಯೇಟರ್ ಕೂಡ ಹೌದು. 2019 ಇಂದ ನನಗೆ ಟಿಡಿ ಅಕಾಡೆಮಿ ಪರಿಚಯ ಇದೆ. ಅವಾಗಿಂದ ನಾನು ಕ್ಲಾಸಸ್ ಅಟೆಂಡ್ ಮಾಡಿದ್ದೀನಿ, ರಿವಿಷನ್ ಕ್ಲಾಸಸ್ ಅಟೆಂಡ್ ಮಾಡಿದ್ದೀನಿ, ಮತ್ತೆ ಸಕ್ಸಸ್ಫುಲ್ ಆಗಿ ಟ್ರೇಡಿಂಗ್ ಅಂಡ್ ಇನ್ವೆಸ್ಟಿಂಗ್ ಕೂಡ ಮಾಡ್ತಾ ಇದ್ದೀನಿ. ನಾನು ಶಿಪ್ಪಲ್ಲಿ ಇದ್ದಾಗ ಏನು ಬೆಳಗ್ಗೆಯಿಂದ ನೈಟ್ ತನಕ ಕೆಲಸ ಇರುತ್ತೆ, 12 ಅವರ್ ಕೆಲಸ ಇರುತ್ತೆ. ಇಂಟರ್ನೆಟ್ ಇರೋದಿಲ್ಲ, ಸಮುದ್ರದ ಮಧ್ಯ ಇರ್ತೀನಿ. ಒಂದೊಂದ್ಸಲಿ 2-3 ದಿನಕ್ಕೊಂದ್ಸಲಿ ಇಂಟರ್ನೆಟ್ ಸಿಗ್ಬೋದು. ಮನೆಗೆ ಫೋನ್ ಮಾಡೋಕ್ಕೇನೆ ಸ್ವಲ್ಪ ಕಷ್ಟಪಟ್ಟು ಇದು ಮಾಡ್ತೀನಿ. ಈ ಥರ ಇದ್ದಾಗೂ ನಾನು ಸಕ್ಸಸ್ಫುಲ್ ಆಗಿ ಮಾಡ್ಕೊಂಡು ಹೋಗಕ್ಕೆ ನಂಗೆ ಸಾಧ್ಯ ಆಗ್ತಾ ಇದೆ. 3 ಹೊತ್ತು ಕಂಪ್ಯೂಟರ್ ಮುಂದೆ ಇರಬೇಕು ಅಂತ ಏನಿಲ್ಲ. ಟೈಮ್ ಕೊಟ್ಟು ಚೆನ್ನಾಗಿ ಕಲ್ತ್ಕೊಂಡ್ರೆ ಯಾರು ಬೇಕಾದರೂ ಮಾಡ್ಬೋದು, ಬಟ್ ಕಲ್ತ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ನಮಸ್ತೆ ಕರ್ನಾಟಕ. ಇವತ್ತು ನಮ್ಮ ಟಿಡಿ ಸಂಸ್ಥೆಗೆ ಡಾಕ್ಟರ್ ವರ್ಣಕ್ಕ ಅವರು ಬಂದಿದ್ದಾರೆ. ಇವರು ಅಮೆರಿಕದಿಂದ ಬಂದಿದ್ದಾರೆ ಅಂಡ್ ಇವರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಹೂಡಿಕೆ ಮಾಡಿಕೊಂಡು ಲಾಭ ಮಾಡ್ತಾ ಇದ್ದಾರೆ. ಈ ಟ್ರೇಡರ್ ಕಮ್ ಇನ್ವೆಸ್ಟರ್ ನ ಮಾತಾಡಿಸಿ ಅವರಿಂದ ತುಂಬಾ ಇನ್ಪುಟ್ಸ್ ಗಳನ್ನ ತಗೊಳ್ಳೋಣ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಡಾಕ್ಟರ್ ವರ್ಣಕ್ಕ ಅವರು 2019 ನಮ್ಮ ಟಿಡಿ ಸಂಸ್ಥೆಗೆ ಜಾಯ್ನ್ ಆಗಿದ್ದು. ತುಂಬಾ ಹಳೆ ವಿದ್ಯಾರ್ಥಿ ಅಂತ ಹೇಳ್ಬೋದು. ಒನ್ ಆಫ್ ದ ಸೀನಿಯರ್ ಮೋಸ್ಟ್ ಅಲುಮ್ನಿ ಆಫ್ ಟಿಡಿ ಅಂತಾನು ಹೇಳ್ಬೋದು. ಅಂಡ್ ಇವರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಂದು ಸಾಧನೆ ಮಾಡಿದ್ದಾರೆ. ಜೊತೆಗೆ ಇವರು ಒಂದು ಇನ್ಸ್ಟಾಗ್ರಾಮ್ ಚಾನಲ್ ಸಹ ಇದ್ದಾರೆ. ಹೆಲ್ತ್ ಅಂಡ್ ಲೈಫ್ ಸ್ಟೈಲ್ ಅಂಡ್ ಟ್ರಾವೆಲಿಂಗ್ ಬಗ್ಗೆ ಒಂದು ಬ್ಲಾಗ್ಸ್ ಅನ್ನ ಮಾಡ್ತಾ ಇರ್ತಾರೆ, ಡಾಕ್ಟರ್ ವರ್ಣಕ್ಕ ಅಂತ. ಇವರ ಒಂದು ಲೈಫ್ ಸ್ಟೈಲ್ ಹೇಗಿರುತ್ತೆ, ಇವರು ಅಮೆರಿಕದಲ್ಲಿ ಯಾವ ತರ ಒಂದು ಉದ್ಯೋಗ ಮಾಡ್ತಾ ಇದ್ದಾರೆ, ಜೊತೆಗೆ ಟ್ರೇಡಿಂಗ್ ಅನ್ನ ಪಾರ್ಟ್ ಟೈಮ್ ಆಗಿ ಯಾವ ರೀತಿ ಇದ್ರಲ್ಲೂ ಸಹ ಸಕ್ಸಸ್ ಆಗಿದ್ದಾರೆ, ಪ್ರತಿಯೊಂದು ತಿಳ್ಕೊಳ್ಳೋಣ ವಿಡಿಯೋದಲ್ಲಿ. ಮೇಡಮ್, ಫಸ್ಟ್ ಆಫ್ ಆಲ್ ನಮ್ಮ ಟಿಡಿಗೆ ಬಂದಿರೋದು ನಮ್ಗೆ ತುಂಬಾ ಸಂತೋಷ ಆಗ್ತಿದೆ. ಯಾಕಂದ್ರೆ 2019 ನೀವು ಬಂದು ನಮ್ಮ ಕ್ಲಾಸಸ್ ಗಳನ್ನ ತಗೊಂಡಿದ್ರಿ. ಆವಾಗ ನಮ್ಮ ಹತ್ರ ಇದ್ದಿದೆ 4 ಚೇರು. ಇವತ್ತು ಐ ಥಿಂಕ್ 400 ಚೇರ್ ಇದೆ. 2019 ಇಂದ 2025 ಅಲ್ಲಿ ನಾವು ಕೂತಿದೀವಿ. ಸೊ ಆಲ್ಮೋಸ್ಟ್ ಒಂದು 5 ವರ್ಷದಲ್ಲಿ ನೀವು ಕಂಡಂಗೆ ಶೇರ್ ಮಾರ್ಕೆಟ್ ಎಲ್ಲಿಂದ ಎಲ್ಲಿಗೋಯ್ತು, ಅಂಡ್ ಜೊತೆಗೆ ನಿಮ್ಮ ಒಂದು ಸ್ಟಾಕ್ ಮಾರ್ಕೆಟ್ ಜರ್ನಿ ಹೇಗಿತ್ತು, ಹೇಗೆ ಸ್ಟಾರ್ಟ್ ಮಾಡಿದ್ರಿ? ಫಸ್ಟ್ ಆಫ್ ಆಲ್ ಸ್ಟಾಕ್ ಮಾರ್ಕೆಟ್ ಏನಕ್ಕೆ ಬಂದ್ರಿ, ಅಲ್ಲಿಂದ ಸ್ಟಾರ್ಟ್ ಮಾಡೋಣ. ಏನಕ್ಕೆ ಬಂದ್ರಿ, ವಾಟ್ ಈಸ್ ದ ರೀಸನ್? ಸೊ ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವರ್ಣಕ್ಕ. ಒಂದು ಸ್ವಲ್ಪ ಜನ ನೀವು ಆಲ್ರೆಡಿ ನನ್ನ ನೋಡಿರ್ಬೋದು ಇನ್ಸ್ಟಾಗ್ರಾಮ್ ಅಲ್ಲಿ. ನಾನು ನ್ಯಾಚುರೋಪತಿ ಡಾಕ್ಟರ್, ಅಕ್ಯುಪಂಕ್ಚರಿಸ್ಟ್ ಆಗಿ ಕೆಲಸ ಮಾಡ್ತೀನಿ ಕ್ರೂಸ್ ಶಿಪ್ ಅಲ್ಲಿ. ಹೆಚ್ಚಾಗಿ ನಾನು US ಅಲ್ಲಿ ಇರ್ತೀನಿ, ಒಂದೊಂದ್ಸಲಿ ಯುರೋಪ್ ಮತ್ತೆ ವರ್ಲ್ಡ್ ಅಲ್ಲಿ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತೀನಿ ನಾನು ಕ್ರೂಸ್ ಶಿಪ್ ಅಲ್ಲಿ. ಅದೇ ನನ್ನ ವರ್ಕ್. ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಟ್ರಾವೆಲ್ ರಿಲೇಟೆಡ್, ಕ್ರೂಸ್ ಶಿಪ್ ರಿಲೇಟೆಡ್ ಮತ್ತೆ ಹೆಲ್ತ್ ರಿಲೇಟೆಡ್ ವಿಡಿಯೋಸ್ ಕೂಡ ಮಾಡ್ತಾ ಇರ್ತೀನಿ. ಸೊ ಇದು ನನ್ನ ಬಗ್ಗೆ. ಅಂಡ್ ನನಗೆ ಮನೋಜ್ ಅವರು ಪರಿಚಯ ಆಗಿದ್ದು 2019 ಅಲ್ಲಿ. ಅವಾಗ ನಾನು ಜಸ್ಟ್ ಒನ್ ಇಯರ್ ಆಗಿತ್ತು ನಾನು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. 1-2 ಇಯರ್ಸ್ ಆಗಿತ್ತು. ಅವಾಗ ನನಗೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇತ್ತು. ಅವಾಗ ನಾನು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಹುಡುಕ್ತಾ ಇದ್ದೆ. ಬೇರೆ ಇನ್ವೆಸ್ಟ್ಮೆಂಟು ನೋಡ್ತಾ ಇದ್ದೆ, ಬಟ್ ಅದು ಅಷ್ಟೊಂದು ಬರೀ ಒಂದೇ ಕಡೆ ರಿಲೈ ಮಾಡಕ್ ಆಗೋದಿಲ್ಲ ಅಂದ್ಬಿಟ್ಟು ನಾನು ಸ್ಟಾಕ್ ಮಾರ್ಕೆಟ್ ಬಗ್ಗೆ ರಿಸರ್ಚ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಇದನ್ನ ಹಂಗೆ ಡೈರೆಕ್ಟ್ ಆಗಿ ಮಾಡಕ್ಕಾಗಲ್ಲ, ಒಂದು ಕ್ಲಾಸ್ಗೆ ಹೋಗ್ಬಿಟ್ಟು ಮಾಡ್ಬೇಕು ಅಂತ ನಾನು ರಿಸರ್ಚ್ ಮಾಡ್ತಾ ಇದ್ದೆ. ಸೊ ಅವಾಗ ಒಂದು ಅವಾಗಿದ್ದಿದ್ದು ಫೇಮಸ್ ಇದ್ರದ್ದೆಲ್ಲ ನಾನು ನೋಡ್ತಾ ಇದ್ದೆ, ಬಟ್ ಅವ್ರದ್ದು ಸ್ವಲ್ಪ ಚಾರ್ಜಸ್ ಎಲ್ಲ ಜಾಸ್ತಿ ಇತ್ತು. ನಾನು ಫಸ್ಟ್ 2 ಇಯರ್ಸ್ ಮಾತ್ರ ಕೆಲಸ ಮಾಡಿದ್ದು, ಅದಕ್ಕೆ ಅಷ್ಟೊಂದು ಹಾಕಕ್ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾನು ಗೂಗಲ್ ಅಲ್ಲಿ ಹುಡುಕ್ದಾಗ ನಂಗೆ ಸಿಕ್ಕಿದ್ದು ಟಿಡಿ ಅಕಾಡೆಮಿ ಯಲಹಂಕ. ಸೊ ಅವಾಗ ಫೋನ್ ಮಾಡಿ ಕೇಳಿದವಾಗ ಫೀಸ್ ಜಸ್ಟ್ 500 ರೂಪೀಸ್ ಇತ್ತು. ಫಂಡಮೆಂಟಲ್ಸ್ ಕೋರ್ಸ್ 1 ಡೇ ಕೋರ್ಸ್, ಅದ್ಬಿಟ್ಟು ಅಡ್ವಾನ್ಸ್ ಕೋರ್ಸ್ ಇತ್ತು. ಸೊ 2019 ಅಲ್ಲಿ ನಾನು ಫಂಡಮೆಂಟಲ್ ಕೋರ್ಸಿಗೆ ಬಂದೆ. ಅವಾಗಿಂದ ನನಗೆ ಮನೋಜ್ ಅವ್ರ ಪರಿಚಯ ಆಗಿದ್ದು. ಆಕ್ಚುಲಿ ಅವಾಗಿಂದ ಇವಾಗ ಅವ್ರ ಗ್ರೋತ್ನ ನೋಡಕ್ ನನಗೆ ತುಂಬಾನೇ ಖುಷಿ ಅನ್ಸುತ್ತೆ. ನಾನು ಅವಾಗ ಅವ್ರ ಹತ್ರ ಹೇಳ್ತಾ ಇರ್ತೀನಿ, ಹೇಗಿಂದ ಸ್ಟಾರ್ಟ್ ಮಾಡಿದ್ರಿ, ಎಷ್ಟು ಎಫರ್ಟ್ ಹಾಕಿ ಎಷ್ಟು ಬೆಳೆದಿದ್ದೀರಾ, ತುಂಬಾ ಖುಷಿ ಅನ್ಸುತ್ತೆ. ಇವನ್ ನಾನು ಮನೋಜ್ ಅವ್ರನ್ನ ಸುಮಾರು ವರ್ಷದಿಂದ ನೋಡ್ತಾ ಇದ್ದೀನಿ. ಅವ್ರ ಬಿಸ್ನೆಸ್ ಎಥಿಕ್ಸ್ ಆಗಿರ್ಲಿ, ಇಲ್ಲ ಬಿಸ್ನೆಸ್ ಅಕ್ಯುಮೆನ್ ಆಗಿರ್ಲಿ, ಒಂದು ಸ್ಟಾಕ್ ಮಾರ್ಕೆಟ್ ಇಂದ ಬರೀ ದುಡ್ಡು ಮಾಡೋದಲ್ಲ, ಸುಮ್ಮನೆ ಏನೋ ಒಂದು ಹೇಳ್ಕೊಟ್ಟು ದುಡ್ಡು ಮಾಡೋದಲ್ಲ, ನಿಜವಾಗ್ಲೂ ಜನಕ್ಕೆ ಎಜುಕೇಟ್ ಮಾಡಬೇಕು,
ಅವ್ರು ನಿಜವಾಗ್ಲೂ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸಕ್ಸಸ್ಫುಲ್ ಆಗ್ಬೇಕು ಅನ್ನೋದು ಅವ್ರ ಏನೋ ಬಿಸ್ನೆಸ್ ಪ್ರೆಸೆನ್ಸ್ ಅಲ್ಲಿ ಮೊದ್ಲಿಂದಾನು ಕಾಣಿಸ್ಕೊಂಡ್ ಬಂದಿದೆ ನನ್ಗನ್ಸೋ ಪ್ರಕಾರ ಅದರಿಂದಾನೇ ಇವರಿಗೆ ಇಷ್ಟು ಸಕ್ಸಸ್ ಬಂದಿರೋದು. ನಾನು ಹೃದಯಪೂರ್ವಕವಾಗಿ ವಿಶ್ ಮಾಡ್ತೀನಿ ಇನ್ನು ಹೀಗೆ ತುಂಬಾ ಎಕ್ಸ್ಪ್ಯಾಂಡ್ ಆಗ್ಲಿ, ಇಂಡಿಯಾ ಲೆವೆಲ್ಗೆ ಹೋಗ್ಲಿ, ಬರೀ ಕರ್ನಾಟಕ ಲೆವೆಲ್ ಅಲ್ಲ ಅಂತ ನಾನು ಹೃದಯಪೂರ್ವಕವಾಗಿ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು, ತುಂಬಾ ಧನ್ಯವಾದಗಳು ಮೇಡಮ್. ಸೊ ಇವಾಗ ನಮ್ಮ ವೀಕ್ಷಕರು ಏನೇನು ಪ್ರಶ್ನೆಗಳಿರುತ್ತಂದ್ರೆ, ನಮ್ಮ ವೀಕ್ಷಕರಲ್ಲಿ ಸೊ ನೀವು ಅಷ್ಟು ಬ್ಯುಸಿ ಶೆಡ್ಯೂಲ್, ಮೇಡಮ್ ಹೇಗೆ ಅಂದ್ರೆ ಒಂದ್ ದಿವಸ ಒಂದ್ ದೇಶದಲ್ಲಿ ಇದ್ರೆ ಇನ್ನೊಂದ್ ದಿವಸ ಇನ್ನೊಂದ್ ದೇಶಕ್ಕೆ ಹೋಗುತ್ತೆ, ಕ್ರೂಸ್ ಶಿಪ್, ಆ ನೆಟ್ವರ್ಕ್ ಇಶ್ಯೂಸ್ ಇದೆಲ್ಲ ಇದ್ದೇ ಇರುತ್ತೆ. ಸೊ ಮೇಡಮ್ ಜಾಬ್ ಒಂಥರ ಅಂದ್ರೆ ಡ್ರೀಮ್ ಅಂತ ಅನ್ಬೋದು ತುಂಬಾ ವೀಕ್ಷಕರಿಗೆ. ಇದು ಕನಸಿನ ಒಂದು ಕೆಲಸನೂ ಆಗಿರ್ಬೋದು, ಯಾಕಂದ್ರೆ ಒಂದೊಂದ್ ದಿವಸ ಒಂದೊಂದ್ ದೇಶದಲ್ಲಿ ಇರ್ತಾರೆ, ಅದೇ ಅವ್ರದ್ದು ಡ್ಯೂಟಿ ಆಗಿರುತ್ತೆ. ಅಂಡ್ ನ್ಯಾಚುರೋಪತಿ ಡಾಕ್ಟರ್ ಆಗಿರೋದ್ರಿಂದ ಸೊ ಅವರು ಹೆಲ್ತ್ ರಿಲೇಟೆಡ್ ತುಂಬಾ ಕಾನ್ಶಿಯಸ್ ಆಗಿ ಜನಗಳಿಗೆ ಹೆಲ್ತ್ ರಿಲೇಟೆಡ್ ತುಂಬಾ ಹೇಳ್ತಾರೆ. ಅದೇ ತರ ವೆಲ್ತ್ ರಿಲೇಟೆಡ್ ಸಹ ಕಲ್ತಿದ್ದಾರೆ. ಹೆಲ್ತ್ ಅಂಡ್ ವೆಲ್ತ್ ಬೋತ್ ಆರ್ ಇಂಪಾರ್ಟೆಂಟ್. ಈ ವೆಲ್ತ್ ಅಲ್ಲಿ ನೀವು ಹೇಗೆ ನೀವು ಮ್ಯಾನೇಜ್ ಮಾಡ್ತಾ ಇದ್ದೀರಾ? ಲೆಟ್ಸ್ ಸೇ ನಿಮ್ಗೊಂದು 2019 ಅಲ್ಲಿ ನೀವ್ ಹೆಂಗ್ ಸ್ಟಾರ್ಟ್ ಮಾಡಿದ್ರಿ, ಹೌ ದಟ್ ಜರ್ನಿ ವೆಂಟ್ ಅಂಡ್ ಇವಾಗ ಎಲ್ಲಿ ಲ್ಯಾಂಡ್ ಅಪ್ ಆಗಿದ್ದೀರಾ? ಸೊ ನನ್ನ ವೆಲ್ತ್ ರಿಲೇಟೆಡ್ ಜರ್ನಿ ಅಂದ್ರೆ ಇವಾಗ ನಾನು 2019 ಅಂದ್ರೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಸ್ಟಾರ್ಟ್ ಮಾಡಿದ್ದು. ಬಟ್ ಅದಕ್ಕೆ ಮುಂಚೆ 2017 ಅಲ್ಲಿ ನಾನು ಯಾವಾಗ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದೆ, ಅವಾಗೆ ನನ್ನ ಫಸ್ಟ್ ಸ್ಯಾಲ್ರಿ ಸೆಕೆಂಡ್ ಸ್ಯಾಲ್ರಿ ಇಂದಾನೆ ನಾನು ಪೋಸ್ಟ್ ಆಫೀಸ್ ಅಲ್ಲಿ ಏನೋ ಸೇವಿಂಗ್ಸ್, PPF ಅವೆಲ್ಲ ನಾನು ಸ್ಟಾರ್ಟ್ ಮಾಡ್ಬಿಟ್ಟಿದ್ದೆ. ಅದಷ್ಟೇ, ಅದು ಇನ್ಫ್ಲೇಷನ್ ತಕ್ಕಂಗೆ ಅದು ನೀಟಾಗಿ ಮ್ಯಾನೇಜ್ ಆಗಲ್ಲ ಅಂತ ಗೊತ್ತಾದಾಗ ನಾನು ಸ್ಟಾಕ್ ಮಾರ್ಕೆಟ್ ಇದರ ಬಗ್ಗೆ ನೋಡಿದ್ದು. ಅವಾಗ ಇಂದ ಹೇಗೆ ಅಂದ್ರೆ, ಇವಾಗ ಫಸ್ಟ್ ನಾನು ಫಂಡಮೆಂಟಲ್ಸ್ ಕೋರ್ಸ್ ಬಂದೆ. ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು ಅಂತಾನೆ ಗೊತ್ತೇ ಇರ್ಲಿಲ್ಲ. ಸೊ ಸ್ವಲ್ಪ ಕಲ್ತ್ಕೊಂಡೆ. ಆಮೇಲೆ ಒಂದಿಷ್ಟು ತಿಂಗಳು ಅದು ನೋಡ್ತಾ ಇದ್ದೆ, ಸ್ಟಾಕ್ ಮಾರ್ಕೆಟ್ ಜಸ್ಟ್ ಅಬ್ಸರ್ವ್ ಮಾಡ್ತಾ ಇದ್ದೆ, ಏನು ಇನ್ವೆಸ್ಟ್ ಮಾಡಿಲ್ಲ. ಸೊ ಆವಾಗ ನಾನು ಶಿಪ್ಗೆ ಹೋದೆ. ಮತ್ತೆ ಕೋವಿಡ್ ಆಯ್ತು, ಎಲ್ಲ ಲಾಕ್ ಡೌನ್ ಆಯ್ತು, ಮಾರ್ಕೆಟ್ ಎಲ್ಲ ಚೆನ್ನಾಗಿ ಬಿತ್ತು. ಫಂಡಮೆಂಟಲ್ ಕೋರ್ಸ್ ಅಟೆಂಡ್ ಮಾಡಿದ್ರಿಂದ ನಂಗೆ ಗೊತ್ತಿತ್ತು ಇವಾಗ ಬಿದ್ದವಾಗೇನೆ ಕರೆಕ್ಟ್ ಟೈಮು ಹಾಕೋದಕ್ಕೆ ಅನ್ಬಿಟ್ಟು. ಸೊ ನಾನು ಇಂಡಿಯಾಗೆ ವಾಪಸ್ ಬಂದಿದ ತಕ್ಷಣ ಕೋವಿಡ್ ಅಲ್ಲಿ ನಾನು ಅಡ್ವಾನ್ಸ್ ಕೋರ್ಸ್ಗೆ ಬಂದೆ. ಇವಾಗ ಇರೋ ತರ ಗೋಲ್ಡ್ ಕೋರ್ಸ್, ಡೈಮಂಡ್ ಕೋರ್ಸ್ ತರ ಅವಾಗ ಇರ್ಲಿಲ್ಲ. ಸೊ ಆ ಕೋರ್ಸ್ಗೆ ಬಂದೆ, ಮತ್ತೆ ಇನ್ನೊಂದಿಷ್ಟು ಕಲ್ತ್ಕೊಂಡೆ. ಇಕ್ವಿಟಿಯಿಂದ ಸ್ಟಾರ್ಟ್ ಮಾಡಿದೆ ನಾನು. ಸೊ ನನ್ನ ಹತ್ರ ಅವಾಗ ಅಷ್ಟೊಂದು ಕ್ಯಾಪಿಟಲ್ ಇರ್ಲಿಲ್ಲ, ಮತ್ತೆ ಅಷ್ಟೊಂದು ಹಾಕಕ್ಕೂ ನಂಗೆ ಭಯ ಇತ್ತು, ಫಸ್ಟ್ ಟೈಮ್ ಆಗ್ತಾ ಇದ್ದೀನಲ್ಲ ಅಂತ. ಸ್ವಲ್ಪ ಸಣ್ಣ ಕ್ಯಾಪಿಟಲ್ ಇಂದ ಸ್ಟಾರ್ಟ್ ಮಾಡ್ಕೊಂಡೆ. ಸ್ವಿಂಗ್ ಟ್ರೇಡಿಂಗ್ ಸ್ಟಾರ್ಟ್ ಮಾಡಿದೆ. ನೀವು ಹೇಳ್ಕೊಟ್ಟಿದ್ದ ಸ್ಟ್ರಾಟಜೀಸ್ ಇಂದಾನೇ ನಾನು ಸ್ಟಾರ್ಟ್ ಮಾಡಿದ್ದು. ಅದ್ಬಿಟ್ಟು ಬೇರೆ ಎಲ್ಲ ಒಂದ್ ಸ್ವಲ್ಪ ನಂದೇ ರಿಸರ್ಚ್ ಎಲ್ಲ ಮಾಡ್ತಾ ಇದ್ದೆ. ಸ್ವಿಂಗ್ ಟ್ರೇಡಿಂಗ್ ಸ್ಟಾರ್ಟ್ ಮಾಡಿದೆ. ಅವಾಗ ಹೆಂಗು ಬುಲ್ ಮಾರ್ಕೆಟ್ ಇತ್ತು, ಚೆನ್ನಾಗಿ ಮೇಲೆ ಹೋಗ್ತಾ ಇತ್ತು. ಸ್ವಿಂಗ್ ಟ್ರೇಡಿಂಗ್ ಎಲ್ಲ ತುಂಬಾ ಚೆನ್ನಾಗಿ ವರ್ಕ್ ಆಯ್ತು. ನಂಗೆ ಕಾನ್ಫಿಡೆನ್ಸ್ ಬಂತು. ನಾನು ಟೆಕ್ನಿಕಲ್ ಏನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ, ಸ್ವಿಂಗ್ ಟ್ರೇಡಿಂಗ್ ಏನ್ ಮಾಡ್ತಾ ಇದ್ದೀನಿ, ಅದೆಲ್ಲ ಚೆನ್ನಾಗಿ ವರ್ಕೌಟ್ ಆಗ್ತಾ ಇದೆ ಅಂತ. ಆಮೇಲೆ ಏನಾಯ್ತು, 2022 ಬಂತು, ಬೇರ್ ಮಾರ್ಕೆಟ್ ಸ್ಟಾರ್ಟ್ ಆಯ್ತು. ಒಂದೂವರೆ ವರ್ಷ ಇತ್ತು ಅನ್ಸುತ್ತೆ ಬೇರ್ ಮಾರ್ಕೆಟ್. ಅವಾಗ ಏನು ಸ್ವಿಂಗ್ ಟ್ರೇಡಿಂಗ್ ಅಷ್ಟೊಂದು ವರ್ಕ್ ಆಗಿಲ್ಲ, ಇಕ್ವಿಟಿ ಇದು. ಸೊ ಅವಾಗ ಏನ್ ಮಾಡಿದೆ, ನಾನು ಮತ್ತೆ ರಿವಿಷನ್ ಕ್ಲಾಸಿಗೆ ಬಂದೆ. ಸೊ ರಿವಿಷನ್ ಕ್ಲಾಸ್ ಅಲ್ಲಿ ಏನೋ ಇವಾಗ ಈ ಸಲ ನಾನು ಸ್ವಲ್ಪ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಬಗ್ಗೆ ಸ್ವಲ್ಪ ಫೋಕಸ್ ಮಾಡಿದೆ. ಫಸ್ಟ್ ಟೈಮು ನೀವು ಫ್ಯೂಚರ್ ಆಪ್ಷನ್ಸ್ ಹೇಳ್ಕೊಟ್ಟಿದ್ರಿ, ಇವಾಗೂ ರಿವಿಷನ್ ಅಲ್ಲಿ ಇನ್ನೊಂದ್ ಸ್ವಲ್ಪ ಅಡಿಷನಲ್ ಏನು ನೀವು ಅಪ್ಡೇಟ್ ಮಾಡ್ತಾ ಇರ್ತೀರಾ ಅದೆಲ್ಲ ನಾನು ತಿಳ್ಕೊಂಡೆ. ಮತ್ತೆ ಒಂದ್ ಸಣ್ಣ ಏನೋ ಲೈಟ್ ಆಗಿ ಸ್ಟಾರ್ಟ್ ಮಾಡಿದೆ. ವೀಕ್ಲಿ ಸ್ಟ್ರಾಟಜೀಸ್ ಅದು ಇದೆಲ್ಲ ಒಂದಿಷ್ಟು ಸ್ಟ್ರಾಟಜೀಸ್ ಟ್ರೈ ಮಾಡಿ ನಂಗೆ ಯಾವ್ದು ಕಂಫರ್ಟಬಲ್, ನಂಗೆ ಸ್ಟ್ರಾಂಗಲ್ ಕಂಫರ್ಟಬಲ್ ಅನ್ನಿಸ್ತು. ಸೊ ಅದ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಅದಕ್ಕಿಂತ ಮುಂಚೆ ಏನ್ ಮಾಡಿದ್ದೆ ಅಂದ್ರೆ, ಒಂದ್ಸಲಿ ನಾನು ಆಪ್ಷನ್ ಬೈಯಿಂಗ್ ಕೈ ಹಾಕಿದ್ದೆ. ಅದು ಏನೋ ಇಂಡೆಕ್ಸ್ ಆಪ್ಷನ್ಸ್ ಅಲ್ಲ, ಸ್ಟಾಕ್ ಆಪ್ಷನ್ಸ್. ಸೊ ಬೈ ಮಾಡಿದ್ದೆ. ಒಂದಿಷ್ಟು ದಿನದಲ್ಲಿ ಎಕ್ಸ್ಪೈರಿ ಇತ್ತು, ಮೇಲೋಯ್ತು, ಇನ್ನೂ ಮೇಲೋಗುತ್ತೆ ಅಂತ ವೆಯ್ಟ್ ಮಾಡಿದೆ, ಕೆಳಗೆ ಬಂತು, ಲಾಸ್ ಮಾಡ್ಕೊಂಡೆ. ಅದಾದ್ಮೇಲೆ ನಾನು ಆಪ್ಷನ್ಸ್ ಮುಟ್ಟಿಲ್ಲ, ಸುಮಾರು ರಿವಿಷನ್ ಕ್ಲಾಸ್ ಬರೋ ತನಕ ನಾನು ಮುಟ್ಟಿರ್ಲಿಲ್ಲ. ಆಮೇಲೆ ಬಂದಾದ್ಮೇಲೆ ಇನ್ನೊಂದ್ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು. ಹೆಂಗೂ ನೀವು ಏನೋ ಆ ಕಾನ್ಸ್ಟೆಂಟ್ ಸಪೋರ್ಟ್ ಏನ್ ಇರುತ್ತೆ ಏನೋ, ಅದು ನಂಗೆ ಸ್ವಲ್ಪ ಧೈರ್ಯ ಕೊಡ್ತು, ಮತ್ತೆ ಆಪ್ಷನ್ಸ್ ಸ್ಟಾರ್ಟ್ ಮಾಡ್ಬೋದು ಅಂತ. ಸೊ ಆಪ್ಷನ್ಸ್ ನಾನು ಸ್ಟಾರ್ಟ್ ಮಾಡಿದೆ. ಏನೋ ಬೇರೆ ಬೇರೆ ಸ್ಟ್ರಾಟಜಿ ಸ್ಟಾರ್ಟ್ ಮಾಡಿದೆ. ಆಮೇಲೆ ಸ್ಟ್ರಾಂಗಲ್ ಇಷ್ಟ ಆಯ್ತು ನನಗೆ, ಅದಕ್ಕೆ ಸ್ಟಿಕ್ ಆನ್ ಆದೆ. ಸೊ ಯೂಶಲಿ ಏನೋ ಕಲಿಬೇಕಾದ್ರೆ ನಾನು ಇದು ಟ್ರೈ ಮಾಡ್ತೀನಿ, ಅದು ಟ್ರೈ ಮಾಡ್ತೀನಿ, ಇದು ಟ್ರೈ ಮಾಡ್ತೀನಿ ಅಂತ ಎಲ್ಲ ಹೋಗ್ಬಿಡ್ತೀವಿ. ಎಲ್ಲ ತಲೆ ಒಳಗಡೆ ಜಂಬಲ್ ಆಗ್ಬಿಟ್ಟು ಏನು ಮಾಡೋಕ್ಕಾಗಲ್ಲ, ಯಾವ್ದ್ರಲ್ಲೂ ಕಾನ್ಫಿಡೆನ್ಸ್ ಬರಲ್ಲ. ಅದಕ್ಕೆ ನಾನು ಒಂದು ಚೂಸ್ ಮಾಡಿದೆ, ಅದನ್ನೇ ಪ್ರಾಕ್ಟೀಸ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಅವಾಗಿಂದ ಇವಾಗ ತನಕ ನಾನು ಆಪ್ಷನ್ ಸೆಲ್ಲಿಂಗ್ ಅಲ್ಲಿ ಬರೀ ಸ್ಟ್ರಾಂಗಲ್ಲೇ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ಬೇರೆ ಏನು ಅಷ್ಟೊಂದು ಮಾಡ್ತಾ ಇಲ್ಲ. ಯಾವಾಗಾದ್ರೂ ಒಂದ್ಸಲಿ
ಸ್ಪ್ರೆಡ್ಸ್ ಮಾಡ್ತೀನಿ, ಬುಲ್ ಕಾಲ್ ಸ್ಪ್ರೆಡ್, ಬೇರ್ ಕಾಲ್ ಸ್ಪ್ರೆಡ್ ಆ ತರದೆಲ್ಲ, ಬಟ್ ಮೋಸ್ಟ್ಲಿ ಸ್ಟ್ರಾಂಗಲ್ ಮಾಡ್ತೀನಿ. ಸೊ ನಿಮ್ಮ ಒಂದು ಟ್ರೇಡಿಂಗ್ ಸ್ಟೈಲ್ ನಲ್ಲಿ ನೀವು ಫಸ್ಟ್ ಸ್ಟ್ರಾಂಗಲ್ ಮಾಡೋದಕ್ಕೆ ದುಡ್ಡು ಬೇಕಲ್ಲ, ಆ ದುಡ್ಡು ಹೇಗೆ ಅರೇಂಜ್ ಮಾಡ್ಕೋತೀರಾ? ಸೊ ಅದೂನು ನನ್ಗೆ ನಿಮ್ಮಿಂದಾನೇ ಐಡಿಯಾ ಬಂದಿರೋದು. ಅಲ್ಲಿ ತನಕ ನನ್ಗೂ ಗೊತ್ತಿರಲಿಲ್ಲ ಪ್ಲೆಡ್ಜಿಂಗ್ ಬಗ್ಗೆ. ಫಸ್ಟ್ ನಂಗೆ ಅದು ಗೊತ್ತಿಲ್ಲದೆ ಇದ್ದಾಗ ಏನ್ ಮಾಡ್ತಾ ಇದ್ದೆ, ದುಡ್ಡು ಹಾಕ್ಬಿಟ್ಟು ಏನೋ ಸೆಲ್ಲಿಂಗ್ ಮಾಡ್ತಾ ಇದ್ದೆ. ರಿವಿಷನ್ ಕ್ಲಾಸ್ ಬಂದಾಗ ಯಾವಾಗ ಹೇಳಿದ್ರಿ ನೀವು ಇಕ್ವಿಟಿನೇ ಪ್ಲೆಡ್ಜ್ ಮಾಡ್ಕೊಬೋದು ಅಂತ, ಅವಾಗಿಂದ ಇವಾಗ ತನಕ ನಾನು ಪ್ಲೆಡ್ಜ್ ಮಾರ್ಜಿನಲ್ಲಿ ಮಾತ್ರನೇ ಮಾಡೋದು. ಸೊ ಈ ಕಡೆ ಸ್ಟಾಕ್ಸ್ ಇರುತ್ತೆ, ಅದರಿಂದ ದುಡ್ಡು ಬರ್ತಾ ಇರುತ್ತೆ, ಅದು ಪ್ಲೆಡ್ಜ್ ಹಾಕ್ಬಿಟ್ಟು ಅದ್ರಲ್ಲೇ ಆಪ್ಷನ್ ಸೆಲ್ಲಿಂಗ್ ಮಾಡ್ಕೊಂತೀನಿ. ವೀಕ್ಷಕರೇ, ಇದೊಂದು ವೆರಿ ಇಂಪಾರ್ಟೆಂಟ್ ಒಂದು ಮೆಸೇಜ್ ಮೇಡಮ್ ಕೊಡ್ತಾ ಇರೋದು. ಸೊ ಅವ್ರ ಹತ್ರ ಒಂದು ಪೋರ್ಟ್ಫೋಲಿಯೋ ಇರುತ್ತೆ, ಎಕ್ಸಾಂಪಲ್ ಒಂದು 2 lakhs ಇಲ್ಲ 5 lakhs ಆರ್ ವಾಟ್ ಎವರ್ ಎಕ್ಸೆಟ್ರಾ. ಆ ಪೋರ್ಟ್ಫೋಲಿಯೋನ ಇಟ್ಕೊಂಡು ಸೊ ಪ್ಲೆಡ್ಜ್ ಮಾಡ್ಬೋದು, ಶೇರ್ಸ್ನ ಪ್ಲೆಡ್ಜ್ ಮಾಡ್ಬೋದು. ಆ್ಯಂಡ್ ಇವಾಗ ನೀವು ನೋಡಿದಂಗೆ ಮಾರ್ಕೆಟು ಒನ್ ಆಫ್ ದ ಲೋಯೆಸ್ಟ್ ಲೆವೆಲಲ್ಲಿದೆ, 22,800 ಇದೆ ಇವತ್ತು ನಿಫ್ಟಿ. ಪ್ರತಿ ದಿವಸ ಮಾರ್ಕೆಟ್ ಬೀಳ್ತಾ ಇದೆ, ಪೇನ್ಫುಲ್. ಕಳೆದ 4 ತಿಂಗಳಿಂದ ಇಟ್ಸ್ ಅ ಪೇನ್ಫುಲ್ ಡೇಸ್ ಫಾರ್ ಎವ್ರಿ ಒನ್. ಎಲ್ಲರ ಪೋರ್ಟ್ಫೋಲಿಯೋ ರೆಡ್ಡು, ನಂದು ರೆಡ್ಡು, ನಿಮ್ಮದು ರೆಡ್ಡು, ಪ್ರತಿಯೊಬ್ಬರು ಪೋರ್ಟ್ಫೋಲಿಯೋ ರೆಡ್ ಇದೆ. ಈ ಟೈಮಲ್ಲಿ ನಾವೇನು ಮಾಡ್ಬೋದು ಅಂದರೆ, ನಿಮ್ಮ ಹತ್ರ ಇರೋ ಶೇರ್ಸನ್ನು ಪ್ಲೆಡ್ಜ್ ಮಾಡಿ. ನಿಮಗೂ ಗೊತ್ತಿದೆ ನಿಮ್ಮ ಶೇರ್ಸ್ ಮತ್ತೆ ಮೇಲಕ್ಕೆ ಬರೋದಕ್ಕೆ ಇಟ್ ವಿಲ್ ಟೇಕ್ ಮಿನಿಮಮ್ 6 months to 1 year. ಸ್ವಲ್ಪ ಜನದಂದ್ರೂ 2 years ಬೇಕೇನೋ, ಅಷ್ಟು ಅವರು ಬೇಜಾರಲ್ಲಿದ್ದಾರೆ. ನನಗೆ ತುಂಬ ಜನ ಮೀಟ್ ಮಾಡ್ತಿದ್ದೀನಿ, ಹೇಳ್ತಾ ಇರೋದೇನೆಂದರೆ, ಸರ್ ಈ ಪೋರ್ಟ್ಫೋಲಿಯೋ ನಂದು 20% ಡೌನ್ ಇದೆ, 30% ಡೌನ್ ಇದೆ. ಆ್ಯಂಡ್ ಸ್ವಲ್ಪ ಜನದ್ದು ಪೆನ್ನಿ ಸ್ಟಾಕ್ಸ್ ತೊಗೊಂಡಿರೋದು 40% ಡೌನ್ ಇದೆ. ಸೊ ಒನ್ ಆಫ್ ದ ನೈಟ್ ಮೇಡ್ ಫಾರ್ ಬಿಗಿನರ್ಸ್. ಯಾರ್ಯಾರು ಬಿಗಿನರ್ಸು ಪೆನ್ನಿ ಸ್ಟಾಕ್ಸು ಮಿಡ್ ಕ್ಯಾಪ್ ಸ್ಟಾಕ್ಸಲ್ಲಿ ಹಾಕಿದಾರೋ ಅವ್ರಿಗಂತೂ ನೈಟ್ ಮೇರ್. ಸೊ ಅದರಲ್ಲಿ ನಾನು ಹೇಳೋದು ಅಂದರೆ, ಲಾರ್ಜ್ ಕ್ಯಾಪ್ ಸ್ಟಾಕ್ಸಲ್ಲಿ ಹೂಡಿಕೆ ಮಾಡಿ. ಲಾರ್ಜ್ ಕ್ಯಾಪ್ಸ್ ಅಂದರೆ ನಿಫ್ಟಿ 50 ಸ್ಟಾಕ್ಸಲ್ಲಿ ಹೂಡಿಕೆ ಮಾಡಿ. ಮಾರ್ಕೆಟ್ ಬಿದ್ರೂ ನಿಮ್ಮ ಸ್ಟಾಕ್ಸ್ ಬೀಳಲ್ಲ. ಸೊ ಬಿದ್ರೂ ಇಟ್ ವಿಲ್ ಬಿ ನೆಗ್ಲಿಜಿಬಲ್ ಫಾಲ್. ಅದನ್ನು ನೀವು ಪ್ಲೆಡ್ಜ್ ಮಾಡಿಕೊಂಡು ಆ ಕೊಲೆಟರಲ್ ಮಾರ್ಜಿನಲ್ಲಿ ನೀವು ಆಪ್ಷನ್ ಸೆಲ್ಲಿಂಗ್, ಸ್ಟ್ರಾಂಗಲ್. ನಮ್ಮ ಸ್ಟ್ರಾಂಗಲ್ ಅಂದಿದ ತಕ್ಷಣ ವೀಕ್ಷಕರಿಗೆ ಒಂದು ಪ್ರಶ್ನೆ ಬರುತ್ತೆ, ನಿಫ್ಟಿ ಮಾಡ್ತೀರಾ ಇಲ್ಲಾಂದ್ರೆ ಸೆನ್ಸೆಕ್ಸ್ ಮಾಡ್ತೀರಾ ಇಲ್ಲಾಂದ್ರೆ ಬ್ಯಾಂಕ್ ನಿಫ್ಟಿ? ನಿಫ್ಟಿ ನಾನು ಮೊದ್ಲಿಂದಾನು ನಿಫ್ಟಿನೇ ಮಾಡ್ಕೊಂಡು ಬಂದಿರೋದು. ಬ್ಯಾಂಕ್ ನಿಫ್ಟಿ ಒಂದ್ಸಲಿ ಯಾವಾಗೋ ಟ್ರೈ ಮಾಡಕ್ ಹೋದೆ, ಬಟ್ ತುಂಬಾ ವೊಲಟೈಲ್ ಅನ್ಸ್ತು, ನನ್ ಕೈಲಿ ಆಗಿಲ್ಲ. ನಿಫ್ಟಿ ಯಾವತ್ತು ಅವ್ರೇನು ತುಂಬಾ ಚೇಂಜಸ್ ಮಾಡಕ್ ಆಗಲ್ಲ ಅನ್ಬಿಟ್ಟು ನಿಫ್ಟಿ ಅಲ್ಲೇ ಮಾಡ್ತಾ ಇದೀನಿ. ಸೊ ಇವಾಗ ನಿಫ್ಟಿಯಲ್ಲಿ ಅಟ್ ಪ್ರೆಸೆಂಟ್ 22,800 ಇಲ್ಲ 23,000 ಹತ್ರ ನಿಫ್ಟಿ ಇದೆ. 23,000 ಹತ್ರ ನಿಫ್ಟಿ ಇದ್ರೆ ನೀವು ಎಷ್ಟು ಪಾಯಿಂಟ್ ದೂರ ಹೋಗಿ ಕಾಲ್ ಸೆಲ್ ಮಾಡ್ತೀರಾ, ಪುಟ್ ಸೆಲ್ ಮಾಡ್ತೀರಾ? ನಾನು ಸೇಫರ್ ಸೈಡ್ 1000 ಪಾಯಿಂಟ್ಸ್ ದೂರ ಹೋಗ್ತೀನಿ. ಅದು ಕಡಿಮೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂತ ಅನ್ನಿಸ್ಬೋದು, ಬಟ್ ನಾನು ಹಿಂದೆ ಎಲ್ಲ ಒಂದ್ ಸ್ವಲ್ಪ ಜಾಸ್ತಿ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಇರ್ಲಿ ಅಂತ ಅನ್ಬಿಟ್ಟು 500 ಪಾಯಿಂಟ್ಸ್ ಆ ತರ ಎಲ್ಲ ಮಾಡಿದೀನಿ. ಒಂದಿಷ್ಟು ವಾರ ಚೆನ್ನಾಗಿರುತ್ತೆ, ಆಮೇಲೆ ಒಂದ್ ವಾರ ಬರುತ್ತೆ ಫುಲ್ ಡೌನ್ ಆಗ್ಬಿಡುತ್ತೆ, ಅವಾಗ ವೈಪೌಟ್ ಆಗ್ಬಿಡುತ್ತೆ. ಸೊ ಸೇಫರ್ ಸೈಡ್ ನನ್ಗೆ ಕಡಿಮೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಬಂದ್ರು ಪರವಾಗಿಲ್ಲ, 1000 ಪಾಯಿಂಟ್ಸ್ ಅವೆ, ನಂಗೆ ಶೋರ್ ದುಡ್ಡು ಬರುತ್ತೆ, ಜಾಸ್ತಿ ಲಾಸ್ ಆಗೋದಿಲ್ಲ ಅಂತ. ಲೆಟ್ಸ್ ಸೇ ನಿಮ್ಮ ಹತ್ರ ಇವಾಗ 1 ಲಕ್ಷ ದುಡ್ಡಿದೆ. ಯೂಶಲಿ ಇವಾಗ ಸ್ಟ್ರಾಂಗಲ್ಗೆ 2 lakhs ಬೇಕು. ಲೆಟ್ಸ್ ಸೇ ನಿಮ್ದು 2 lakhs ಇದೆ ಅನ್ಕೊಳ್ಳೋಣ, ಅಸಂಪ್ಷನ್ 2 lakhs ಇದೆ. 2 lakhs ಅಲ್ಲಿ ವಾರಕ್ಕೆ ನಿಮ್ಗೆ ಎಷ್ಟು ರಿಟರ್ನ್ಸ್ ಬಂದ್ರೆ ನೀವು ಹ್ಯಾಪಿ ಆಗಿರ್ತೀರಾ? ನನ್ಗೆ ಒಂದು 500 ಬಂದ್ರು ಸಾಕು ಅಂತ ಹೇಳ್ತೀನಿ ನಾನು. 800 ಇಸ್ ಗುಡ್. ಒಂದೊಂದ್ ವಾರ ಹೆಂಗಿರುತ್ತೆ, ವಿಕ್ಸ್ ತುಂಬಾ ಆಗಿರುತ್ತೆ, ಅವಾಗ 800 1000 ಆ ತರ ಎಲ್ಲ ಬರುತ್ತೆ. ವಿಕ್ಸ್ ಎಲ್ಲ ಡೌನ್ ಇದ್ದವಾಗ 500 300 ಬರುತ್ತೆ. ಆ ತರ ವೇರಿಯೇಷನ್ ಇದ್ದೇ ಇರುತ್ತೆ. ಸೊ ವೇರಿಯೇಷನ್ ಹಿಂಗಿದೆ, ನಾನು ಕ್ಲೋಸ್ ಹೋಗ್ಬೇಕು ಅಂತ ಹೋಗ್ಬಿಟ್ರೆ ನಾನು ಲಾಸ್ ಆಗ್ಬಿಡುತ್ತೆ. ಸೊ ನಾನು ನನ್ನ ಮಿಸ್ಟೇಕ್ಸ್ ಇಂದ ಕಲ್ತ್ಕೊಂಡಿದ್ದೀನಿ, ಏನೇ ಆದ್ರೂ ಸೇಫರ್ ಸೈಡ್ ಅಲ್ಲೇ ಇರ್ಬೇಕು ಅಂತ. ಸೊ ಇಲ್ಲಿ ಒಂದು ನನ್ನ ಪಾಯಿಂಟ್ ನಿಮ್ಮ ಒಂದು ವಿಷನ್ ಏನಂದ್ರೆ, ನಿಮ್ಗೆ ಯಾವ ಕಾರಣಕ್ಕೂ ಲಾಸ್ ಆಗ್ಬಾರ್ದು, ಕಡಿಮೆ ಪ್ರಾಫಿಟ್ ಬಂದ್ರು ಸಾಕು. ಪರ್ಫೆಕ್ಟ್, ಕರೆಕ್ಟ್. ಸೊ ಹ್ಯಾಪಿ ವಿತ್ ಲೆಸ್ ಪ್ರಾಫಿಟ್ಸ್, ಕರೆಕ್ಟ್, ಲೋ ರಿಸ್ಕ್. ಕರೆಕ್ಟ್. ಸೊ ಈ ತರ ಯೋಚನೆ ಮಾಡೋರು ಎಷ್ಟು ಜನ ಇದಾರ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಎಲ್ಲರೂ ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತಾರೆ, ನಮ್ಮ ಹತ್ರ ಬಂದವರೆಲ್ಲ ಲಕ್ಷ ಹಾಕಿ ಲಕ್ಷ ಮಾಡ್ಬೇಕಂತ ಬರ್ತಾರೆ. ಸೊ ಬಟ್ ನೀವು ಲಕ್ಷ ಹಾಕಿ 1000 ಮಾಡ್ಬೇಕಂತಿದ್ದೀರಾ. ದಟ್ ಈಸ್ ವೈ ಇವತ್ತು ನೀವು ನಮ್ಮ TD ಸಂಸ್ಥೆಯಲ್ಲಿ ಸಾಧಕರು ಸೀಟಲ್ಲಿ ಕೂತಿದ್ದೀರಾ. ಅಂಡ್ ತುಂಬಾ ಜನ ಲಕ್ಷ ಹಾಕಿ ಲಕ್ಷ ಮಾಡಕ್ ಹೋದವರು ಅವ್ರು ವಾಪಸ್ಸೇ ಬರ್ಲಿಲ್ಲ ಬಿಡಿ, ಸೊ ಕಳೆದೋದ್ರು ಅವರೆಲ್ಲ. ಸೊ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅಳಿಬೇಕು ಅಂದ್ರೆ ಡೆಫಿನೆಟ್ಲಿ ನಿಮ್ಮ ಗ್ರೀಡಿನೆಸ್ ನ ಕಡಿಮೆ ಇಟ್ಕೊಳ್ಳಿ. ವಾರಕ್ಕೊಂದು 20 ಪೈಸಾ ಇಲ್ಲ ಒಂದು 30 ಪೈಸಾ ಇಲ್ಲ ಒಂದು 50 ಪೈಸಾ, ದಟ್ ಇಸ್ ವಾಟ್ ಮೇಡಮ್ ಎಕ್ಸ್ಪೆಕ್ಟ್ ಮಾಡೋದು. ಒಂದು 2 ಲಕ್ಷ ಹೂಡಿಕೆಯಲ್ಲಿ ವಾರಕ್ಕೊಂದು 700-800 ರೂಪಾಯಿ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರಲ್ಲ. 1000 ಬಂದ್ರೆ ಇಟ್ಸ್ ಮೋರ್ ದೆನ್ ಎನಫ್, ತುಂಬಾ ಜಾಸ್ತಿ ಆಗ್ಬಿಡುತ್ತೆ. ಸೊ ತಿಂಗಳಿಗೆ 2 ಲಕ್ಷ ಇನ್ವೆಸ್ಟ್ಮೆಂಟ್ ಅಲ್ಲಿ ಒಂದು 4,000 ರೂಪಾಯಿ ಬಂದ್ರು ಸಾಕು. ಯಾವ್ದ್ರಲ್ಲಿ? ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಅಲ್ಲಿ.
ಸೊ ನಾಟ್ ಓವರ್ ಆಲ್ ರಿಟರ್ನ್ಸ್. ಓವರ್ ಆಲ್ ರಿಟರ್ನ್ಸ್ ಮೇಡಮ್ದು ಜಾಸ್ತಿನೇ ಇರುತ್ತೆ. ಹೆಂಗೆ ಜಾಸ್ತಿ ಇರುತ್ತೆ ಅಂದರೆ, ಈಕ್ವಿಟಿಯಲ್ಲಿ ಮಿನಿಮಮ್ ವರ್ಷಕ್ಕೆ ಒಂದು 12-15-20% ಈಕ್ವಿಟಿಯಲ್ಲಿ ಬರುತ್ತೆ. 20% ಈಕ್ವಿಟಿಯಲ್ಲಿ ಬಂದರೆ ಆಪ್ಷನ್ಸಲ್ಲಿ ವರ್ಷಕ್ಕೊಂದು 12% ಬಂದ್ರೂ ಟೋಟಲ್ 32% ಆಗುತ್ತೆ. ಸೊ 32% ಅಂದರೆ ನೀವು ಯೋಚನೆ ಮಾಡಿ, ಒಂದು 10 ಲಕ್ಷ ನೀವು ಕ್ಯಾಪಿಟಲ್ ಇಟ್ಕೊಂಡ್ರೆ ಈಕ್ವಿಟಿಯಲ್ಲಿ ವರ್ಷಕ್ಕೆ 2 ಲಕ್ಷ ಬಂದರೂ ಸಾಕು, ಆಪ್ಷನ್ಸಲ್ಲಿ 1,20,000 ಬಂದರೂ ಸಾಕು, ಟೋಟಲ್ 3,20,000 ಬರುತ್ತೆ. ಇಷ್ಟೇ ಮೇಡಮ್ನ ಒಂದು ಇಂಟೆನ್ಷನ್ನು, ಇಷ್ಟೇ ಒಂದು ಗೋಲು. ಆ ಗೋಲ್ ಇಟ್ಕೊಂಡು ಸೊ ಒನ್ ಆಫ್ ದ ಸೀನಿಯರ್ ಟ್ರೇಡರ್ ಆಫ್ ನಮ್ಮ ಟಿ ಡಿ ಅಂತ ಹೇಳ್ಬೋದು. ಸೊ ಯಾರ್ಯಾರು ನಮ್ಮ ಟಿ ಡಿ ಚಾನಲ್ನ ನೋಡ್ತಾ ಇರ್ತೀರಲ್ಲ, ಮೇಡಮು ಕಳೆದ 5 ವರ್ಷಗಳಿಂದ ಅವರು ಪ್ರಯತ್ನ ಪಟ್ಟು ಒಂದು ಡೆಸ್ಟಿನೇಷನ್ಗೆ ರೀಚ್ ಆಗಿದ್ದಾರೆ. ಅದು ಲೈಫಲ್ಲಿ ಆಗಿರ್ಬೋದು, ಸ್ಟಾಕ್ ಮಾರ್ಕೆಟಲ್ಲಿ ಆಗಿರ್ಬೋದು. ನಾನು ನೋಡ್ದಂಗೆ 19 ಬಂದವಾಗ ಮೇಡಮ್ ಆಂಬಿಷನ್ ವಾಸ್ ಟು ಗ್ರೋ ಅಂಡ್ ಅವ್ರು ಗ್ರೋ ಅಪ್ ಆಗಿದ್ದಾರೆ. ಸೊ ಇವತ್ತು ಅವ್ರ ಚಾನಲ್ನ ನಾನು ನೋಡ್ತಾ ಇದ್ರೆ ನನಗೆ ಖುಷಿ ಆಗುತ್ತೆ. ಆ ಕಂಟೆಂಟ್ ಆಗಲಿ, ಆ ಕ್ವಾಲಿಟಿ ಆಗಲಿ, ಅಂಡ್ ಅವರು ಆ ವೇ ಆಫ್ ಥಿಂಕಿಂಗ್ ಆಗಲಿ ತುಂಬ ಮೆಚ್ಯೂರ್ಡ್ ಆಗಿದೆ. ಅಂಡ್ ಸ್ಟಾಕ್ ಮಾರ್ಕೆಟಲ್ಲೂ ಅಷ್ಟೇ, ಎವ್ರಿ ಒನ್ ಸ್ಟಾರ್ಟೆಡ್ ವಿತ್ ಮೈನರ್ ಲಾಸಸ್ ಅಂಡ್ ನೆಗೆಟಿವ್ ಇಂದಾನೆ ಸ್ಟಾರ್ಟ್ ಮಾಡ್ತಾರೆ. ಇದನ್ನ ನೆನ್ಪಿಟ್ಕೊಳ್ಳಿ. ನಂದಾಗ್ಲಿ ಜರ್ನಿ, ಮೇಡಮ್ದಾಗ್ಲಿ ಎಲ್ಲರದೂ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಲಾಸಸ್ ಇರುತ್ತೆ, ಸಣ್ಣ ಪುಟ್ಟ ಲಾಸಸ್ ಇರುತ್ತೆ. ಅದನ್ನ ಮೆಟ್ಟಿ ನಿಲ್ಬೇಕಂದ್ರೆ ಚೆನ್ನಾಗಿ ನಾಲೆಜ್ ತಗೊಳ್ಳಿ, ಚೆನ್ನಾಗಿ ಮಾಡ್ಬೋದು. ಮೇಡಮ್, ಇವಾಗ ಇನ್ನೊಂದು ಪ್ರಶ್ನೆ ಇದೆ ನಮ್ಮ ವೀಕ್ಷಕರದು. ಸ್ಟಾಕ್ ಮಾರ್ಕೆಟ್ ಅಂದಿದ ತಕ್ಷಣ ಎಲ್ಲರೂ ಏನ್ ಅನ್ಕೋತಾರೆ, ಫುಲ್ ಕಂಪ್ಯೂಟರ್ ಮುಂದೆ ಕುತ್ಕೋಬೇಕು, 24 ಗಂಟೆ ನೋಡ್ತಾನೆ ಇರಬೇಕು, ಅನಲೈಸ್ ಮಾಡ್ಬೇಕು ಅಂತಾರಲ್ಲ. ಸೊ ಅವ್ರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಖಂಡಿತ ಇಲ್ಲ. ಆಕ್ಚುಲಿ ಆತರ ಏನಾದ್ರು ಮಾಡ್ಬಿಟ್ರೆ ನಮ್ಗೆ ಟೆನ್ಷನ್, BP, ಶುಗರು, ಒಂಥರ ಜೀವನನೇ ಬೇಡ ಅನ್ಸ್ಬಿಡಂಗ್ ಆಗ್ಬಿಡುತ್ತೆ 3 ಹೊತ್ತು ಕಂಪ್ಯೂಟರ್ ಮುಂದೆ ಕೂತ್ಕೊಂಡಿದ್ರೆ. ಇನ್ಫ್ಯಾಕ್ಟ್ ಅದಕ್ಕೆ ಎಕ್ಸಾಂಪಲ್ ನಾನೇ ಇದ್ದೀನಿ. ನಾನು ಶಿಪ್ಪಲ್ಲಿ ಇದ್ದವಾಗ ಏನು ಬೆಳಗ್ಗೆಯಿಂದ ನೈಟ್ ತನಕ ಕೆಲಸ ಇರುತ್ತೆ, 12 ಅವರ್ ಕೆಲಸ ಇರುತ್ತೆ, ಇಂಟರ್ನೆಟ್ ಇರೋದಿಲ್ಲ, ಸಮುದ್ರದ ಮಧ್ಯ ಇರ್ತೀನಿ. ಒಂದೊಂದ್ಸಲಿ 2-3 ದಿನಕ್ಕೊಂದ್ಸಲಿ ಇಂಟರ್ನೆಟ್ ಸಿಗ್ಬೋದು. ಮನೆಗೆ ಫೋನ್ ಮಾಡಕ್ಕೇನೆ ಸ್ವಲ್ಪ ಕಷ್ಟಪಟ್ಟು ಇದು ಮಾಡ್ತೀನಿ. ಈ ತರ ಇದ್ದಾಗೂ ನಾನು ಸಕ್ಸಸ್ಫುಲ್ ಆಗಿ ಮಾಡ್ಕೊಂಡು ಹೋಗಕ್ ನಂಗೆ ಸಾಧ್ಯ ಆಗ್ತಾ ಇದೆ. 3 ಹೊತ್ತು ಕಂಪ್ಯೂಟರ್ ಮುಂದೆ ಇರಬೇಕು ಅಂತ ಏನಿಲ್ಲ. ಸೊ ನಂದು ಏನು ಸ್ಟ್ರಾಟಜಿ ಅಂದ್ರೆ ಎಕ್ವಿಟಿ ಇನ್ವೆಸ್ಟ್ಮೆಂಟ್. ರೈಟ್ ಟೈಮಲ್ಲಿ ನಾನು ಇನ್ವೆಸ್ಟ್ ಮಾಡಬೇಕು, ಲಾಂಗ್ ಟರ್ಮ್ ಹೋಲ್ಡಿಂಗ್ ಮಾಡಬೇಕು. ಅದನ್ನೇ ಪ್ಲೆಜ್ ಮಾಡ್ಕೊಂಡು ನಾನು ಏನೋ ಆಪ್ಷನ್ ಸೆಲ್ಲಿಂಗ್ ಮಾಡ್ಕೊಬೇಕು. ಸೊ ಇದು ಇಕ್ವಿಟಿಗಂತೂ ಏನು ಡೈಲಿ ನೋಡಾಗತ್ತೆ ಅಲ್ವಾ, 3 ತಿಂಗಳಿಗೆ ಒಂದ್ಸಲಿ ನೋಡ್ಕೊಂಡ್ರು ಸಾಕಾ. ಈವನ್ ಆಪ್ಷನ್ಸ್ ಸೆಲ್ಲಿಂಗೂ ಅಷ್ಟೇ. ಯಾಕಂದ್ರೆ ನಾನು ಕರೆಕ್ಟಾಗಿ ಕಲ್ತ್ಕೊಂಡು ಟೆಕ್ನಿಕಲ್ ಅನಾಲಿಸಿಸ್ ಮಾಡಿ ಇದರಿಂದ ದಾಟಲ್ಲ ಮೇಲ್ಗಡೆ, ಇದರಿಂದ ದಾಟಲ್ಲ ಕೆಳಗಡೆ ಅಂತ ನಾನು ಕರೆಕ್ಟಾಗಿ ಅನಲೈಸ್ ಮಾಡಾದ್ಮೇಲೆ ನಾನು ಪೊಸಿಷನ್ ತಗೊಂತೀನಿ. ಯಾವಾಗ ತಗೊಂತೀನಿ? ಫ್ರೈಡೆ ತಗೊಳಲ್ಲ, ಟ್ಯೂಸ್ಡೇ ತಗೊಂಡಿರ್ತೀನಿ. ಥರ್ಸ್ಡೇ ಅದು ಸ್ಕ್ವೇರ್ ಆಫ್ ಮಾಡ್ಕೊಂತೀನಿ. ನಾನು ಅದು ಸ್ಕ್ವೇರ್ ಆಫ್ ಮಾಡಕ್ಕೂ ನನಗೆ ಅಲ್ಲಿ ಇಂಟರ್ನೆಟ್ ಇರಲ್ಲ. ಇಲ್ಲಿ ಬೆಳಗ್ಗೆ ಇದ್ದಾಗ ನಾನು ಮಧ್ಯ ಮಲ್ಕೊಂಡ್ಬಿಟ್ಟಿರ್ತೀನಿ. ಸೊ ಆ ಥರ ಎಲ್ಲ ಇದ್ದಾವಾಗೂ ನಂದು ಅನಾಲಿಸಿಸ್ ಮೇಲೆ ನಾನು ಪ್ರಾಕ್ಟೀಸ್ ಮಾಡಿ ಕಲ್ತ್ಕೊಂಡು ನಾನು ಮಾಡಿರೋದ್ರಿಂದ ನಾನು ಕಂಪ್ಯೂಟರ್ ಮುಂದೆನೇ ಇರಬೇಕು ಅಂತ ಏನಿಲ್ಲ. ನಾನು ಅಷ್ಟು ಬ್ಯುಸಿ ಇದ್ರೂ ಇದಕ್ಕೆ ತುಂಬಾ ಕಡಿಮೆ ಟೈಮ್ ಕೊಟ್ಟು ಸಕ್ಸಸ್ಫುಲ್ ಆಗಿ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಯೂಶಲಿ ಟ್ರೇಡಿಂಗ್ ಅಂದಿದ ತಕ್ಷಣ ಇದೊಂದು ತುಂಬಾ ಯೂನಿಕ್ ಸಬ್ಜೆಕ್ಟ್. ಸೊ ನೀವು ಇವಾಗ ನಿಮ್ ಫೀಲ್ಡ್ ಬಂದು ಯುವರ್ ಇಂಟು ಮೆಡಿಕಲ್. ಸೊ ಮೆಡಿಕಲ್ ಲೈನ್ಗೂ ಬಯಾಲಜಿ ಲೈನ್ಗೂ ಈ ಟ್ರೇಡಿಂಗ್ಗೂ ಕಾಂಬಿನೇಷನ್ ಆಸ್ ಅ ಡೆಡ್ ಆಪೋಸಿಟ್. ಸೊ ತುಂಬಾ ಜನ ವುಮೆನ್ ಏನ್ ಅನ್ಕೋತಾರೆ, ನಾನು ಹೌಸ್ ವೈಫು, ನಾನು ಮನೇಲಿ ಇರ್ತೀನಿ, ನನಗೆ ಟ್ರೇಡಿಂಗ್ ಎಲ್ಲ ಕಲಿಯಕ್ಕಾಗಲ್ಲ, ನಾನು ಮಾಡೋಕ್ಕಾಗಲ್ಲ, ಇದಕ್ಕೆ ಸಪೋರ್ಟ್ ಇಲ್ಲ, ವೇರಿಯಸ್ ರೀಸನ್ಸು. ಸೊ ಯೂಶಲಿ ಆ ವುಮೆನ್ ಸಹ ಇದನ್ನ ಮಾಡ್ಬೋದಾ ಅನ್ನೋದು ಒಂದು ಪ್ರಶ್ನೆ ಇದೆ. ಖಂಡಿತ. ಆಕ್ಚುಲಿ ನಾನು ಇದನ್ನ ಕಲ್ತ್ಕೊಳಕ್ ಬಂದಾಗ ನನ್ಗೆ ಇದ್ರ ಬಗ್ಗೆ ಏನಂದ್ರೆ ಏನು ಐಡಿಯಾ ಇಲ್ಲ. ನನ್ ಕಾಮರ್ಸ್ ಟಚ್ಚೇ ಇಲ್ಲ. ಸೊ ನಂಗೆ ಇದು ಕಂಪ್ಲೀಟ್ಲಿ ನ್ಯೂ. ಸ್ವಲ್ಪ ಟೈಮ್ ಹಿಡ್ಕೊಂತು ಕಲಿಯಕ್ಕೆ, ಬಟ್ ನಾನು ಅದಕ್ಕೆ ಟೈಮ್ ಕೊಟ್ಟೆ. ಟೈಮ್ ಕೊಟ್ಟು ಚೆನ್ನಾಗಿ ಕಲ್ತ್ಕೊಂಡ್ರೆ ಯಾರು ಬೇಕಾದ್ರೂ ಮಾಡ್ಬೋದು. ಮನೇಲಿರೋ ಗೃಹಿಣಿಯರಾಗಿರ್ಬೋದು, ಇಲ್ಲ ಕೆಲ್ಸಕ್ಕೆ ಹೋಗೋರಾಗಿರ್ಬೋದು, ಯಾರು ಬೇಕಾದ್ರೂ ಮಾಡ್ಬೋದು. ಬಟ್ ಕಲ್ತ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಸೊ ಟ್ರೇಡಿಂಗ್ ಇಸ್ ಅ ಸೈಕಾಲಜಿಕಲ್ ಗೇಮ್. ಸೊ ಇದು ಸೈಕಾಲಜಿ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು. ಇವತ್ತು ನಾನು ಒಂಥರ ಸಿಂಹಾಸನದ ಮೇಲೆ ಕೂತಿರೋ ಫೀಲಿಂಗ್ ಅಲ್ಲಿ ಇರ್ತೀನಿ. ಮಾರ್ಕೆಟ್ ಕ್ರ್ಯಾಶ್ ಆದ್ರೆ ಒಂಥರ ಸಿಂಹಾಸನನೂ ಇಲ್ಲ, ಒಳ್ಳೆ ಚಾಪೆ ಮೇಲೆ ಕೂತಿರೋ ತರ ಫೀಲಿಂಗ್ ಆಗ್ಬಿಡುತ್ತೆ. ಬಟ್ ಅದು ಎಲ್ಲರಿಗೂ ಆಗುತ್ತೆ. ಬೀಯಿಂಗ್ ಅ ಟ್ರೇಡರ್, ಒಂದ್ ದಿವಸ ನಿಮ್ಗೆ ಪ್ರಾಫಿಟ್ 1 ಲಕ್ಷ ತೋರಿಸ್ತಾ ಇರುತ್ತೆ, ನಿಮ್ಮ ಪೋರ್ಟ್ಫೋಲಿಯೋ 2 lakhs 3 lakhs ಪ್ರಾಫಿಟ್ ತೋರಿಸ್ತಾ ಇರುತ್ತೆ. ನೀವು ಆ 2 lakhs 3 lakhs ಪ್ರಾಫಿಟ್ ಬುಕ್ ಮಾಡಿದಿರ ನೀವು ಹಂಗೆ ಬಿಟ್ರೆ ಇಟ್ ವಿಲ್ ಬಿಕಮ್ ಅಗೇನ್ ಇಟ್ ವಿಲ್ ಕಮ್ ಬ್ಯಾಕ್ ಟು 0 ಪ್ರಾಫಿಟ್. ಸೊ ಈ ತರದ್ದು ಎಲ್ಲರಿಗೂ ಅನುಭವ ಆಗಿರುತ್ತೆ. ಸೊ ನಿಮ್ಗೂ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಒಂದು ಸಣ್ಣ ಪುಟ್ಟ ಲಾಸಸ್ ಆಗೋದು, ಲಾಸ್ ಆಗಿರೋ ದಿವಸ ಒಂದು ಸ್ವಲ್ಪ ಬೇಜಾರಾಗೋದು, ಆ ಇನಿಷಿಯಲ್ ಡೇಸ್ ಇಟ್ ವಾಸ್ ಅ ಪೇನ್ಫುಲ್ ಆಸ್ ಅ ಟ್ರೇಡರ್. ಸೊ ಒಬ್ಬ ಟ್ರೇಡರ್ ಆಗಿ ಸಕ್ಸಸ್ ಆಗ್ಬೇಕಂದ್ರೆ ಆ ಪೇನ್ಫುಲ್ ಜರ್ನಿನ ಎಲ್ಲರೂ ಅನುಭವಿಸ್ಲೇಬೇಕಾಗತ್ತೆ.
ಸೊ ನೀವು ಅದನ್ನ ಹೆಂಗೆ ಫೇಸ್ ಮಾಡಿದ್ರಿ ಇನಿಷಿಯಲ್ ಸ್ಟೇಜಸ್ನ? ಸೊ ಇದು ಇಕ್ವಿಟಿ ಇದು ಕೇಳ್ತಾ ಇದ್ರಾ? ಎನಿಥಿಂಗ್, ಟ್ರೇಡಿಂಗ್, ಎಫ್ ಅಂಡ್ ಆಗಲಿ, ಇಕ್ವಿಟಿ ಆಗಲಿ. ಸೊ ಯೂಶಲಿ ನೆಗೆಟಿವ್ ಹೋಗುತ್ತೆ ನೋಡಿ, ನೀವು ಕಷ್ಟಪಟ್ಟು ದುಡ್ದಿರೋ ದುಡ್ಡು ಮೈನಸ್ ಹೋಗುತ್ತೆ ನೋಡಿ, ಅದನ್ನ ಹೆಂಗೆ ನೀವು? ಫಸ್ಟ್ ಅಂದ್ರೆ ಇಕ್ವಿಟಿ ಇದ್ದಾಗೂ ಒಂದ್ ಸ್ವಲ್ಪ ಭಯ ಆಗೋದು, ಎಕ್ಸಿಟ್ ಮಾಡ್ಬಿಡ್ಬೇಕಾ ಅನ್ಸೋದು. ಸೊ ಬೇಗ ಎಕ್ಸಿಟ್ ಮಾಡ್ಬಿಡ್ತಾ ಇದ್ದೆ ಇಕ್ವಿಟಿಯಲ್ಲೂ. ಆಮೇಲೆ ಮಾರ್ಕೆಟ್ ಅಬ್ಸರ್ವ್ ಮಾಡ್ತಾ ಹೋದಂಗೆ, ಪ್ರಾಕ್ಟೀಸ್ ಮಾಡ್ತಾ ಹೋದಂಗೆ ಇಕ್ವಿಟಿಯಲ್ಲಿ ಏನು ತಲೆ ಕೆಡ್ಸ್ಕೊಳ್ಳೋಷ್ಟು ಇಲ್ಲ. ನಾನು ನೀಟಾಗಿ ನಾನು ಅನಾಲಿಸಿಸ್ ಮಾಡಿದೀನಿ, ಸ್ಟಾಕು ಸ್ಟ್ರಾಂಗ್ ಆಗಿದೆ, ಮೇಲೆ ಹೋಗುತ್ತೆ ಅಂದ್ರೆ ಕೆಳಗಡೆ ಬಂದ್ರೆ ಇನ್ನೊಂದ್ ಸ್ವಲ್ಪ ದುಡ್ಡು ಹಾಕ್ತೀನಿ ನಾನು ಆವ್ರೇಜ್ ಮಾಡ್ಕೊಂತೀನಿ. ಸೊ ಅದ್ಮೇಲೆ ಹೋಗುತ್ತೆ. ಅಫ್ಕೋರ್ಸ್ ಡೆಫಿನೆಟ್ಲಿ ಸ್ಟಾರ್ಟಿಂಗ್ ಇದ್ದಾಗ ಎಸ್ಪೆಷಲಿ ಜಾಸ್ತಿ ಅಫೆಕ್ಟ್ ಆಗುತ್ತೆ, ಮೈನಸ್ಗೆ ಹೋದಾಗ ಜಾಸ್ತಿ ಅಫೆಕ್ಟ್ ಆಗೇ ಆಗುತ್ತೆ. ನಾನು ಆಪ್ಷನ್ ಬೈಯಿಂಗ್ ಮಾಡಿದಾಗ ಅವಾಗ ನಂಗೆ ಅಷ್ಟೊಂದು ಕ್ಯಾಪಿಟಲ್ ಇರಲಿಲ್ಲ. ಸ್ಟಾಕ್ ಆಪ್ಷನ್ ಅಲ್ಲಿ ಇದು ಮಾಡಿದೆ, ದುಡ್ಡು ಕಳ್ಕೊಂಡೆ. ಅವಾಗ ನಾನು 2 ತಿಂಗಳು ಬೇಜಾರು ಮಾಡ್ಕೊಂಡಿದ್ದೀನಿ. 2 ತಿಂಗಳು ಬೇಜಾರು ಮಾಡ್ಕೊಂಡಿದ್ದೀನಿ. ಅದಾದ್ಮೇಲೆ ಒಂದ್ ಸ್ವಲ್ಪ ತಿಂಗಳು ಬಿಟ್ಟು ಸ್ಲೋ ಆಗಿ ಮತ್ತೆ ಕಲಿತಾ ಯಾವಾಗ ಕಾನ್ಫಿಡೆನ್ಸ್ ಬಂತು ಮಾಡ್ತಾ ಅವಾಗ ಸ್ವಲ್ಪ ಬೆಟರ್ ಮ್ಯಾನೇಜ್ ಮಾಡಕ್ಕಾಯ್ತು. ಇವಾಗ ಏನಂದ್ರೆ ಮೈನಸ್ ಬಂದ್ರೆ ನಾನು ಅಷ್ಟೊಂದು ತಲೆ ಕೆಡ್ಸ್ಕೊಳ್ಳಲ್ಲ, ಇಕ್ವಿಟಿ ಮೇಲೆ ಬಂದೇ ಬರುತ್ತೆ. ಟ್ರೇಡಿಂಗ್ ಏನ್ ಮಾಡ್ಕೊಂಡಿದೀನಿ, ನಾನು ಕಾನ್ಫಿಡೆನ್ಸ್ ಅಷ್ಟು ಬೆಳೆಸ್ಕೊಂಡಿದ್ದೀನಿ, ಪ್ರಾಕ್ಟೀಸ್ ಅಷ್ಟು ಮಾಡಿದ್ದೀನಿ, ಟೆಕ್ನಿಕಲ್ಸ್ ಅಷ್ಟು ಸ್ಟ್ರಾಂಗ್ ಇದ್ದೀನಿ. ಸೊ ನಾನು ಅದು ನೆಗೆಟಿವ್ ಹೋಗಕ್ ಬಿಡಲ್ಲ. ನಾನು ಟ್ರೇಡಿಂಗ್ ಅಲ್ಲಿ ಓದೋನು ಒಂದ್ ಸ್ವಲ್ಪ ಸಣ್ಣ ಇದು ಪರವಾಗಿಲ್ಲ. ಆ ರಿಸ್ಕ್ ರಿವಾರ್ಡ್ ರೇಷೋ ನಾನು ನೋಡ್ಕೊಂತೀನಿ. ಸೊ ಅದಕ್ಕೆ ಯೂಶಲಿ ಟ್ರೇಡಿಂಗ್ ಅಂತ ಬಂದಿದ ತಕ್ಷಣ ನೀವು ಏನೇನೆಲ್ಲ ಅನಲೈಸ್ ಮಾಡ್ತಾರೆ? ಲೆಟ್ಸ್ ಒಂದು ಸ್ಟಾಕ್ ಪಿಕ್ ಮಾಡಬೇಕು, ಎಕ್ಸಾಂಪಲ್ ಯಾವ್ದೋ ಒಂದು ಸ್ಟಾಕ್ ಪಿಕ್ ಮಾಡಬೇಕು, XYZ ಸ್ಟಾಕ್, ಏನೇನೆಲ್ಲ ಅಬ್ಸರ್ವ್ ಮಾಡ್ತೀರಾ ಬಿಫೋರ್ ಟೇಕಿಂಗ್ ಎನಿ ಸ್ಟಾಕ್ ಫಾರ್ ಇನ್ವೆಸ್ಟ್ಮೆಂಟ್, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಫಸ್ಟ್ ನಾನು ಇದು ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್ ಅದೆಲ್ಲ ಫಸ್ಟ್ ನೋಡ್ಕೊಂತೀನಿ. ಅದ್ರ ಬಿಸ್ನೆಸ್ ಹೆಂಗಿದೆ ನೋಡ್ಕೊಂತೀನಿ. ಇದು ಫ್ಯೂಚರ್ ಅಲ್ಲಿ ಬೆಳೆಯಂತ ಬಿಸ್ನೆಸ್ ಅಥವಾ ಬೇರೆ ಏನಾದ್ರೂ ಕಾಂಪಿಟೇಷನ್ ಬಂದು ಕ್ಲೋಸ್ ಆಗ್ಬೋದಾ ಅದ್ ಅನಲೈಸ್ ಮಾಡ್ಕೊಂತೀನಿ. ಮತ್ತೆ ROC ಅದ್ ನೋಡ್ಕೊಂತೀನಿ. ಮೇನ್ ಆಗಿ ಇದಿಷ್ಟು ನೋಡಿ ಸ್ಟ್ರಾಂಗ್ ಆಗಿದೆ ಅನ್ಸದ್ಮೇಲೆ PE ನೋಡ್ಕೊಂತೀನಿ. ಸೊ PE ಪಿಯರ್ಸ್ಗೆ ಕಂಪೇರ್ ಮಾಡ್ಕೊಂಡಾಗಿ ಕಾಂಪಿಟೇಟಿವ್ ಆಗಿದ್ರೆ ಅವಾಗ ಹಾಕ್ತೀನಿ. ಸೊ ಫಂಡಮೆಂಟಲ್ ಸ್ಟ್ರಾಂಗ್ ಇರ್ಬೇಕು, ಅಂಡರ್ ವ್ಯಾಲ್ಯೂಡ್ ಇರ್ಬೇಕು, ಅವಾಗ ಮಾತ್ರನೇ ಹಾಕದ್ ನಾನು. ಇಲ್ಲ ಅಂದ್ರೆ ನಾನು ಹಾಕಕ್ ಹೋಗಲ್ಲ. ಇವಾಗ ದೊಡ್ಡ ಸ್ಟಾಕೇ ಇರ್ಬೋದು, ಹೆವಿ ಹೈ ಅಲ್ಲಿ ಇರುತ್ತೆ, ಓವರ್ ವ್ಯಾಲ್ಯೂಡ್ ಇರುತ್ತೆ, ನಾನು ಬೈ ಮಾಡಕ್ ಹೋಗಲ್ಲ. ಎಂತ ಒಳ್ಳೆ ಸ್ಟಾಕ್ ಇದ್ರು ಅಂಡರ್ ವ್ಯಾಲ್ಯೂಡ್ ಇದ್ರೆ ಮಾತ್ರ ಹಾಕ್ತೀನಿ. ಅದ್ಮೇಲೆ ಬಂದೇ ಬರುತ್ತೆ. ಅದು ಸುಮಾರು ವರ್ಷಗಳಿಂದ ನಾನು ಪ್ರಾಕ್ಟೀಸ್ ಮಾಡಿರೋದ್ರಿಂದ ಅದ್ ನಂಗೆ ಕಾನ್ಫಿಡೆನ್ಸ್ ಬಂದ್ಬಿಟ್ಟಿದೆ. ಯಾವ್ದು ಕೆಳಗಡೆ ಹೋಗಿದೆ ಅದ್ ಮೇಲ್ಗಡೆ ಬಂದೇ ಬರುತ್ತೆ ಅಂತ ಹಂಗ್ ಮಾಡ್ಕೋತೀನಿ. ಈಕ್ವಿಟಿಯಲ್ಲಿ ಟ್ರೇಡಿಂಗ್ ಅಲ್ಲಿ ಏನ್ ಮಾಡ್ಕೊಂತೀನಿ, ಟೆಕ್ನಿಕಲ್ಸ್ ನಾನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡಿದೀನಿ. ಯಾವುದು ರೆಸಿಸ್ಟೆನ್ಸ್, ಸಪೋರ್ಟು ಅದು ಮೇನ್ ನೋಡ್ಕೊಳ್ಳೋದು ನಾನು. ಮತ್ತೆ 50 EMA, 100 EMA ಇಲ್ಲ 20 EMA ಅದ್ ನೋಡ್ಕೊಂತೀನಿ. ಅದಕ್ಕೆ ತಕ್ಕಂಗೆ ಓಕೆ ನಿಫ್ಟಿ ಇದರಿಂದ ಮೇಲ್ಕ್ ಹೋಗಲ್ಲ, ಇದರಿಂದ ಕೆಳಗೆ ಹೋಗಲ್ಲ, ಸ್ಟ್ರಾಂಗ್ ಅಲ್ಲ ಅಂದ್ರೆ ಅಷ್ಟೇ ತಾನೆ, ಅದಷ್ಟು ನೋಡ್ಕೊಂತೀನಿ ನಾನು. ಮತ್ತೆ ಅದ್ ಬಿಟ್ಟು ಇನ್ನೊಂದು ಓಪನ್ ಇಂಟ್ರೆಸ್ಟ್, ಮೇನ್ ಓಪನ್ ಇಂಟ್ರೆಸ್ಟ್ ಅದು ನೋಡ್ಕೊಂತೀನಿ. ಅನಾಲಿಸಿಸ್ ಇಷ್ಟೇ ಅನಾಲಿಸಿಸ್ ಮಾಡೋದು ನಾನು. ಸಪೋರ್ಟ್, ರೆಸಿಸ್ಟೆನ್ಸ್, ಓಪನ್ ಇಂಟ್ರೆಸ್ಟ್ ಅಷ್ಟೇ. ಸೊ ಓಪನ್ ಇಂಟ್ರೆಸ್ಟ್ ಅಂದ್ರೆ ವೀಕ್ಷಕರೇ, ಸೊ ಯೂಶಲಿ ಆಪ್ಷನ್ ಚೈನ್ ಅಲ್ಲಿ ಕಾಲ್ ಸೈಡ್ ಅಲ್ಲಿ ಹೈಯೆಸ್ಟ್ ರೈಟರ್ಸ್ ಎಲ್ಲಿದ್ದಾರೆ, ಕಾಲ್ ರೈಟರ್ಸ್ ಎಲ್ಲಿದ್ದಾರೆ ನೋಡ್ಕೊಂಡು ಇನ್ವೆಸ್ಟ್ ಅಂದ್ರೆ ಅದನ್ನ ಸೆಲ್ ಮಾಡ್ತಾರೆ. ಪುಟ್ ಸೈಡ್ ಅಲ್ಲಿ ಎಲ್ಲಿ ಹೈಯೆಸ್ಟ್ ರೈಟರ್ಸ್ ಇದ್ದಾರೋ ನೋಡ್ಕೊಂಡು ಅದನ್ನ ಸೆಲ್ ಮಾಡ್ತಾರೆ. ಯೂಶಲಿ ಮೇಡಮ್ ಸಕ್ಸಸ್ ಆಗೋದಕ್ಕೆ ಕಾರಣ ಬಂದು ಅವರು ತುಂಬಾ ಡೀಪ್ ಔಟ್ ಆಫ್ ದಿ ಮನಿ ಹೋಗಿ ಕಾಲ್ ಸೆಲ್ ಮಾಡ್ತಾರೆ, ಡೀಪ್ ಔಟ್ ಆಫ್ ದಿ ಮನಿ ಹೋಗಿ ಪುಟ್ ಸೆಲ್ ಮಾಡ್ತಾರೆ. ಅಂಡ್ ಅಗೇನ್ ಇಟ್ಸ್ ನಾಟ್ ಅ ಟ್ರೇಡಿಂಗ್ ರೆಕಮೆಂಡೇಶನ್, ಇಟ್ಸ್ ಓನ್ಲಿ ಫಾರ್ ಪ್ಯೂರ್ಲಿ ಎಜುಕೇಶನಲ್ ಪರ್ಪಸ್. ಇವಾಗ ಮೇಡಮ್ ಮಾಡ್ತಾ ಇದ್ದಾರೆ ಬೇಸ್ಡ್ ಆನ್ ಅವರ್ ರಿಸ್ಕ್ ಅಪಟೈಟ್, ಅವ್ರಿಗೆ ಗೊತ್ತಿದೆ. ಸೊ ನೀವು ನಾನು ಹೇಳೋದಂದ್ರೆ ಫಸ್ಟ್ ನೀವು ಪೇಪರ್ ಟ್ರೇಡ್ ಮಾಡಿ, ಯಾವುದೇ ಕಾರಣಕ್ಕೂ ಸ್ಟ್ರ್ಯಾಂಗಲ್ಸನ್ನ ನೀವು ಡೈರೆಕ್ಟಾಗಿ ಡಿಪ್ಲಾಯ್ ಮಾಡಿ ಸೊ ಅದನ್ನು ರುಚಿ ಪ್ರಾಫಿಟ್ ಬೇಕು ಅಂತ ಹೋಗಬೇಡಿ. ಸೊ ದಿಸ್ ವಿಡಿಯೋ ಇಸ್ ಮೇನ್ಲಿ ಎಜುಕೇಶನಲ್ ಪರ್ಪಸ್. ಯಾರು ಇನ್ಫ್ಲೂಯೆನ್ಸ್ ಆಗಿ ಟ್ರೇಡ್ ಮಾಡಿ ಅಗೇನ್ ಒಂದು ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡಿ ಚೆನ್ನಾಗಿ ಕಲ್ತ್ಕೊಳ್ಳಿ. ನಾನು ಹೇಳೋದೇನೆಂದರೆ ಚೆನ್ನಾಗಿ ಕಲೀರಿ, ಎಲ್ಲರೂ ಕಲೀರಿ, ಎಕ್ಸಲೆಂಟ್ ಆಗಿ ಕಲೀರಿ. ದೆನ್ ನೀವು ಪ್ರಾಕ್ಟೀಸ್ ಅಂಡ್ ಡಿಪ್ಲಾಯ್ ಅ ರಿಯಲ್ ಸ್ಟ್ರಾಟಜಿ. 100% ನೀವು ಸಕ್ಸಸ್ ಆಗ್ತೀರಾ ಮಾರ್ಕೆಟಲ್ಲಿ. ಓನ್ಲಿ ಯು ರಿಕ್ವೈರ್ ಡೆಡಿಕೇಶನ್ ಅಂಡ್ ಹಾರ್ಡ್ ವರ್ಕ್. ಅಂಡ್ ಒಂದು ಸ್ವಲ್ಪ ದಿನಕ್ಕೊಂದು ½ ಅನ್ ಅವರ್ ಇಲ್ಲ 1 hour ಇಲ್ಲ ಒಂದು 20 minutes ಇದ್ರೂ ಸಾಕು ಅಂತ ಅನ್ಸುತ್ತೆ. ಆಸ್ ಅ ಎಕ್ಸ್ಪೀರಿಯನ್ಸ್ ಗ್ರೋಸ್ ಟೈಮ್ ನೀವು ಕೊಡೋ ಅವಶ್ಯಕತೆನೇ ಇಲ್ಲ. ಸೊ ಅಪಾರ್ಟ್ ಫ್ರಮ್ ದಿಸ್ ಮೇಡಮ್, ಯೂಶಲಿ ಟ್ರೇಡಿಂಗ್ ಅನ್ನೋದು ಒಂದು ಜಸ್ಟ್ ಒಂದು ಸೈಡ್ ಇನ್ಕಮ್ ಆಗಲಿ ಇಲ್ಲ ವೆಲ್ತ್ ಕ್ರಿಯೇಷನ್ ಅಂತ ಅನ್ಕೊಳ್ಳೋಣ. ನೀವು ಅಲ್ಲಿ ಕ್ರೂಸ್ ಶಿಪ್ ಅಲ್ಲೂ ಕೆಲಸ ಮಾಡ್ತಾ ಇರ್ತೀರಾ. ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ನಿಮ್ಮ ತರ ಯಂಗ್ಸ್ಟರ್ಸ್ಗೆಲ್ಲ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಎಷ್ಟು % ಆಫ್ ದುಡ್ಡನ್ನ ಟ್ರೇಡಿಂಗ್ ಅಲ್ಲಿ ಹಾಕಿದ್ರೆ ಒಳ್ಳೇದು? ಅದ್ರ ನಿಮ್ಮ ಅಭಿಪ್ರಾಯ ನನಗೆ ಬೇಕಾಗಿದೆ.
ನನ್ಗೆ ಅಂದ್ರೆ ಅದು ಕಂಪ್ಲೀಟ್ಲಿ ಅಪ್ ಟು ದೆಮ್. ಅವ್ರ ರಿಸ್ಕ್ ಅಪಿಟೈಟ್ ಎಷ್ಟು, ಅವ್ರ ಏಜ್ಗೆ ತಕ್ಕಂಗೆ. ಯಂಗ್ ಇದು ಅಂದ್ರೆ ಇವಾಗ ನಾನು ಯಂಗ್ ಏಜ್, ನಾನು ಏನೋ 100 ಮೈನಸ್ ಮೈ ಏಜ್ ಮಾಡ್ಕೊಂಡು ಅಷ್ಟು ಪರ್ಸೆಂಟೇಜ್ ಹಾಕೊಂತೀನಿ. ಆ ತರ ನಾನು ಅನ್ಕೊಂಡ್ಬಿಟ್ಟಿದ್ದೀನಿ. ಅದ್ರಲ್ಲೂ ನಾನು ಚೆನ್ನಾಗಿ ಡೈವರ್ಸಿಫೈ ಮಾಡ್ತೀನಿ, ಈಕ್ವಿಟಿಯಲ್ಲೂ ಮಿಡ್ ಕ್ಯಾಪ್, ಲಾರ್ಜ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಆ ತರ ಎಲ್ಲ. ಸೊ ನಮ್ ರಿಸ್ಕ್ ಅಪಿಟೈಟ್, ಸೊ ಏಜ್ಗೆ ತಕ್ಕಂಗೆ. ಮತ್ತೆ ಇವಾಗ ಏನೋ ಸೇವಿಂಗ್ಸ್ ಇಷ್ಟು ಮಾತ್ರ ಇದೆ ಅಂದ್ರೆ ಎಲ್ಲ ಎತ್ತಿ ಹಾಕ್ಬಿಡೋದಲ್ಲ. ಒಂದಿಷ್ಟು ಎಮರ್ಜೆನ್ಸಿ ಫಂಡ್ ಇರಬೇಕು, ಒಂದಿಷ್ಟು ಏನೋ FD ಅಲ್ಲಿ ಇರಬೇಕು, ಒಂದಿಷ್ಟು ಇದ್ರಲ್ಲಿ ಇರ್ಬೇಕು. ಚೆನ್ನಾಗಿ ಡೈವರ್ಸಿಫೈ ಮಾಡಿರ್ಬೇಕು. ಎಸ್, ಇದೊಂದು ವೆರಿ ಗುಡ್ ಆಪ್ಷನ್. ಅಂಡ್ ಸರ್ಟನ್ ಟ್ರೇಡರ್ಸ್ ನಾನು ನೋಡಿದ್ದೀನಿ, ಅವರು 100 ಮೈನಸ್ 0 ಮಾಡ್ಕೋತಾರೆ. ಅವ್ರು ಏನ್ 0 ಅನ್ಕೊಂಡು 100% ದುಡ್ಡನ್ನ ಟ್ರೇಡಿಂಗ್ ಅಲ್ಲಿ ಹಾಕಿ ಕಳ್ಕೊತಾರೆ. ಅಟ್ಲೀಸ್ಟ್ ನೀವು ನಿಮ್ಮ ಕ್ಯಾಪಿಟಲ್ ಅಲ್ಲಿ ಸರ್ಟನ್ ಅಮೌಂಟ್ನ ಲಾಂಗ್ ಟರ್ಮ್ ಮಾಡ್ಕೊಳ್ಳಿ, ಸ್ವಲ್ಪ ದುಡ್ಡನ್ನ ಸ್ವಿಂಗ್ ಟ್ರೇಡಿಂಗ್ ಮಾಡ್ಕೊಳ್ಳಿ, ಸ್ವಲ್ಪ ದುಡ್ಡನ್ನು ಆಪ್ಷನ್ಸ್ ಸೆಲ್ಲಿಂಗ್ಗೋಸ್ಕರ ಇಟ್ಕೊಳ್ಳಿ, ಡೈವರ್ಸಿಫೈ ಮಾಡಿ. ಸೊ ಒಂದು ಸಕ್ಸಸ್ಫುಲ್ ಟ್ರೇಡರ್ಸ್ನ ಮೀಟ್ ಮಾಡಿ, ಅವ್ರ ಜೊತೆ ಕುತ್ಕೊಂಡು ಮಾತಾಡಿ. ಸೊ ಬಿಕಾಸ್ ಟ್ರೇಡಿಂಗ್ ಅನ್ನೋದು ಒಂದು ಸಮುದಾಯದ ಜೊತೆ ಸೇರ್ಕೊಂಡವಾಗೆ ಬೇಗ ಕಲಿತೀರಾ. ಖಂಡಿತ ಇದು ರಿಸ್ಕಿ ಇದಾಗಿರೋದ್ರಿಂದ, ಎಸ್ಪೆಷಲಿ ಕಮ್ಯುನಿಟಿ ಇದ್ದಷ್ಟು ಒಳ್ಳೇದು, ಸಪೋರ್ಟ್ ಇದ್ದಷ್ಟು ಒಳ್ಳೇದು. ಅಂಡ್ ನೀವು ಕೊಡೋಂಥ ಸಪೋರ್ಟ್ ಇಂದ ನಾನು ಧೈರ್ಯ ಬಂದಿದ್ದು ಇವೆಲ್ಲ ಮಾಡಕ್ಕೆ ಅಂತ. ಇಲ್ಲಾಂದ್ರೆ ನಾನು ಈಕ್ವಿಟಿ ಬಿಟ್ಟು ಬೇರೆ ಏನೋ ಟಚ್ಚೇ ಮಾಡ್ತಾ ಇರ್ಲಿಲ್ವೇನೋ. ಸೊ ಕಮ್ಯುನಿಟಿ ಖಂಡಿತ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯೂಶಲಿ ಮೇಡಮ್, ನಿಮ್ಮ ಕ್ರೂಸ್ ಶಿಪ್ ಬಗ್ಗೆ ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಇದೆ ನಮ್ಮ ವೀಕ್ಷಕರಿಗೆ. ಕ್ರೂಸ್ ಶಿಪ್ ಅಂದ್ರೆ ಏನು, ಇದು ಹೆಂಗ್ ವರ್ಕ್ ಆಗುತ್ತೆ? ಅಂಡ್ ನಾನು ಆಗ್ಲಿ ನಮ್ಮ ವೀಕ್ಷಕರಾಗಿ ಕ್ರೂಸ್ ಶಿಪ್ ಬರ್ಬೇಕಾದ್ರೆ ಇದೆಲ್ಲ ಹೇಗೆ ಪ್ರೊಸೀಜರ್ ಏನಿದೆ ಸ್ವಲ್ಪ ಹೇಳ್ಕೊಟ್ರೆ. ಸೊ ನಾನು ಕ್ರೂಸ್ ಶಿಪ್ ಅಲ್ಲಿ ಇವಾಗ ಒಂದು 6 ವರ್ಷ ಆಯ್ತು ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿ. ಕ್ರೂಸ್ ಶಿಪ್ ಅಂದ್ರೆ ಹೆಂಗಿರುತ್ತೆ ಅಂದ್ರೆ ಒಂದು ದೊಡ್ಡ ಹಡಗು, ಒಂದು 12-15 ಮಾಡಿ ಇರೋ ಇದು ಹಡಗಿರುತ್ತೆ. ಅದ್ರಲ್ಲಿ ಎಲ್ಲಾ ತರ ಇರುತ್ತೆ. ನೀವು ಇಲ್ಲಿ ಲ್ಯಾಂಡ್ ಅಲ್ಲಿ ಏನು ರೆಸಾರ್ಟ್ಗಳಿರುತ್ತೆ ಅದ್ರ 10 ಪಟ್ಟು 100 ಪಟ್ಟು ಇರುತ್ತೆ. ಏನೇನ್ ಊಹೆ ಮಾಡ್ಕೊಳಕ್ಕಾಗಲ್ಲ ಅದೆಲ್ಲ ಕ್ರೂಸ್ ಶಿಪ್ ಅಲ್ಲಿ ಇರುತ್ತೆ. ಸ್ವಿಮ್ಮಿಂಗ್ ಪೂಲ್ ಇಂದ ಹಿಡಿದು, ಡೈನಿಂಗ್ ಇಂದ ಹಿಡಿದು, ಏನು ವಂಡರ್ಲಾ ತರ ಇಂದ ಹಿಡಿದು ಎಲ್ಲದನ್ನು ಕ್ರೂಸ್ ಶಿಪ್ ಅಲ್ಲೇ ಇರುತ್ತೆ. ಅಂಡ್ ಇದು ಒಂದು ಜಾಗದಿಂದ ಸ್ಟಾರ್ಟ್ ಆಗಿ ನಾಳೆ ಇನ್ನೊಂದು ಏನೋ ಕಂಟ್ರಿಗೆ ಹೋಗುತ್ತೆ, ನಾಡಿದ್ದು ಇನ್ನೊಂದು ಕಂಟ್ರಿಗೆ ಹೋಗುತ್ತೆ. ಆ ಥರ ಸುಮಾರು ಕಂಟ್ರಿನ 1 ವಾರ ಇಲ್ಲ ಎಷ್ಟೇ ದಿನ ನೀವು ತಗೊಂಡ್ರು ಅಷ್ಟಲ್ಲೇ ಕವರ್ ಮಾಡೋ ಥರ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ, ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸು. ಜಸ್ಟ್ ಕ್ರೂಸಲ್ಲೇ ಎಂಜಾಯ್ ಮಾಡೋಕ್ಕೆ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸು, ಇವನ್ ಜಗತ್ತು ನೋಡೋದಕ್ಕೂ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸು. ಸೊ ಇಂಡಿಯಾದಿಂದ ಸ್ಟಾರ್ಟ್ ಆಗೋಂಥ 1-2 ಕ್ರೂಸ್ ಶಿಪ್ಪು ಇದ್ದಾವೆ. ಮತ್ತೆ ಜಗತ್ತಲ್ಲಿ ಬೇರೆ ಬೇರೆ ಕಡೆಯಿಂದ ಸ್ಟಾರ್ಟ್ ಆಗೋಂಥವು ಇದ್ದಾವೆ. ಸಿಂಗಾಪುರಿಂದ ಇದೆ, ಜಪಾನ್ ಕಡೆ ಹೋಗೋದಿದೆ, ಯುರೋಪಲ್ಲಿ ಹೋಗೋದಿದೆ, US ಅಲ್ಲಿ ಹೋಗೋದಿದೆ. ನಾನು ಜಾಸ್ತಿ US ಸೈಡ್ ಹೋಗಿದ್ದೀನಿ, ಯುರೋಪ್ ಸೈಡ್ ಹೋಗಿದ್ದೀನಿ. ಸೊ ಆನ್ಲೈನಲ್ಲಿ ನೀವು ಹುಡುಕಿದ್ರೆ ಏನೋ ಕ್ರೂಸ್ ಶಿಪ್ ಇದು ಅಂತ ಸೊ ಸಿಗುತ್ತೆ. ಕಾರ್ಡೆಲಿಯಾ ಕ್ರೂಸ್ ಅಂತ ಇದೆ, ಅದು ಮುಂಬೈಯಿಂದ ಸ್ಟಾರ್ಟ್ ಆಗಿ ಗೋವಾ ಆ ಕಡೆ ಲಕ್ಷದ್ವೀಪ ಆ ಸೈಡ್ ಎಲ್ಲ ಹೋಗುತ್ತೆ. ಇನ್ನು ನಾನ್ ಕೆಲಸ ಮಾಡೋದು ರಾಯಲ್ ಕರೀಬಿಯನ್ ಅಲ್ಲಿ. ಸೊ ಅದಕ್ಕೆ ಟೈರುನ್ ಅಂತ ಒಂದು ಅಫಿಷಿಯಲ್ ಪಾರ್ಟ್ನರ್ಸ್ ಇದ್ದಾರೆ ಇಂಡಿಯಾ ಅಲ್ಲಿ, ಅವ್ರ ಹತ್ರ ಬುಕ್ ಮಾಡ್ಕೋಬೇಕು. ಈವನ್ ಹೆಚ್ಚಾಗಿ ಇಂಡಿಯನ್ಸ್ ಇಂಡಿಯಾ ಸುತ್ತಮುತ್ತ ಓಡಾಡ್ತಾರೆ, ಸಿಂಗಾಪುರ್ ಜಾಸ್ತಿ ಹೋಗ್ತಾರೆ, ಯುರೋಪ್ ಸೈಡುನು ಬಂದಿರೋದು ನೋಡಿದೀನಿ. US ಸೈಡ್ ತುಂಬಾ ಕಡಿಮೆ ಜನ ಬರ್ತಾರೆ, ತುಂಬಾ ದೂರ ಅಂತ. ಸೊ ಇದೆಲ್ಲ ಮಾಡ್ಬೇಕಂದ್ರೆ ಕ್ರೂಸ್ ಶಿಪ್ ಗಳು ಹೋಗಿ ಅಲ್ಲಿ ದುಡ್ಡನ್ನ ಸ್ಪೆಂಡ್ ಮಾಡ್ಬೇಕಾದ್ರೆ ಚೆನ್ನಾಗಿ ಟ್ರೇಡಿಂಗ್ ಅಲ್ಲಿ ದುಡ್ಡು ಮಾಡಬೇಕು, ಸಕ್ಸಸ್ ಆಗಬೇಕು. ವೀಕ್ಷಕರಲ್ಲಿ ನಾನು ಹೇಳೋದಂದ್ರೆ ಏನಂದ್ರೆ, ನೀವು ಸಹ ಡಾಕ್ಟರ್ ವರ್ಣಕ್ಕ ಅವ್ರ ತರ ಕ್ರೂಸ್ ಶಿಪ್ ಅಲ್ಲಿ ಹೋಗಿ ಲೈಫನ್ನ ಎಂಜಾಯ್ ಮಾಡ್ಬೇಕಾದ್ರೆ ಫಸ್ಟ್ ಚೆನ್ನಾಗಿ ಒಂದು ಸ್ಕಿಲ್ ಅನ್ನ ಕಲ್ತ್ಕೊಳ್ಳಿ. ಲೆಟ್ ಇಟ್ ಬಿ ಎನಿ ಸ್ಕಿಲ್. ಆ ಸ್ಕಿಲ್ ಅನ್ನ ಮಾಸ್ಟರ್ ಮಾಡಿ. ಒಂದು ಸ್ಕಿಲ್ ಕಲಿಯೋದಕ್ಕೆ 1 ವರ್ಷ 2 ವರ್ಷ ಬೇಕಾಗ್ಬೋದು. ಮಾಸ್ಟರ್ ಮಾಡಿ. ಎವ್ರಿ ಡೇ ಇಸ್ ಅ ಕೌಂಟ್. ಪ್ರತಿದಿನಾನು ನೀವು ನಿನ್ನೆಗಿಂತ ಬೆಟರ್ ಆಗಿ. ಅದು ಬೆಟರ್ ಆದರೆ ಡೆಫಿನೆಟ್ಲಿ ನಾವು ದುಡ್ಡು ಮಾಡ್ತೀವಿ, ಲೈಫಲ್ಲೂ ಬೆಳಿತೀವಿ. ಇಷ್ಟೇ ಅಂತ ನಾನು ಹೇಳ್ತೀನಿ. ನನ್ನ ಒಂದು ಲೈಫ್ನ ಅನುಭವ. ಆಲ್ವೇಸ್ ಬಿ ಪಾಸಿಟಿವ್. ಯಾವತ್ತೂ ನಿಮ್ಮ ಬಗ್ಗೆ ನೀವು ನೆಗೆಟಿವ್ ಆಗಲಿ, ಸ್ಟಾಕ್ ಮಾರ್ಕೆಟ್ ಈ ಫೀಲ್ಡ್ ಗೊತ್ತಿಲ್ಲದಿರೋರು ಸ್ಟಾಕ್ ಮಾರ್ಕೆಟ್ ಹೋಗ್ಬೇಡ ಅಂತ ಹೇಳ್ತಾರೆ, ಬಿಕಾಸ್ ದೇ ಡೋಂಟ್ ನೋ ಅಬೌಟ್ ದಿಸ್ ಫೀಲ್ಡ್. ಬಟ್ ಈ ಫೀಲ್ಡ್ ಗೊತ್ತಿರೋರಿಗೆ ಗೊತ್ತಿದೆ, ದಿಸ್ ಇಸ್ ಒನ್ ಆಫ್ ದ ವಂಡರ್ಫುಲ್ ಪ್ಲೇಸ್. ಇಲ್ಲಿ ದುಡ್ಡಿದೆ, ದುಡ್ಡು ಮಾಡೋದು ಗೊತ್ತಿರೋರು ಮಾತ್ರ ಈ ಫೀಲ್ಡನ್ನು ಇಷ್ಟಪಡ್ತಾರೆ. ದುಡ್ಡನ್ನು ಕಳ್ಕೊಂಡಿರೋರು ಡೆಫಿನೆಟ್ಲಿ ಇದನ್ನ ಫೀಲ್ಡನ್ನು ಹೇಟ್ ಮಾಡ್ತಾರೆ. ಆ್ಯಂಡ್ ಗುಜರಾತ್ ಆಗಲಿ ಮಹಾರಾಷ್ಟ್ರದಲ್ಲಿ ಇದರ ಪೆನಿಟ್ರೇಷನ್ ಹೈಯೆಸ್ಟ್ ಇದೆ. ನಮ್ಮ ಕರ್ನಾಟಕದಲ್ಲಿ ಸ್ಟಾಕ್ ಮಾರ್ಕೆಟ್ ಪೆನಿಟ್ರೇಷನ್ ತುಂಬಾ ಲೋ ಲೆವೆಲ್ ಇದೆ. ಅಂದ್ರೆ ಇನ್ನ ಬರ್ಬೇಕು, ಇನ್ನ ಟ್ರೇಡರ್ಸ್ ಬರ್ಬೇಕು, ಇನ್ವೆಸ್ಟರ್ಸ್ ಬರ್ಬೇಕು. ಎದುರ್ಕೋತಾರೆ. ನಾರ್ತ್ ಕರ್ನಾಟಕ ಸೈಡ್ ನಮ್ಮ ಗುಲ್ಬರ್ಗ ಬ್ರಾಂಚ್ ರೀಸೆಂಟ್ಲಿ ಓಪನ್ ಮಾಡಿದ್ವಿ. ಅಲ್ಲಿ ಎದುರ್ಕೋತಾ ಇದಾರೆ ತುಂಬಾ ಜನ. ಏನಾಗ್ಬಿಡುತ್ತೋ ಇದೇನು ನಿಜ ಸತ್ಯವಾಗಿ ದುಡ್ಡು ಮಾಡ್ಬೋದಾ? ಸೊ ಡೆಫಿನೆಟ್ಲಿ ನಾನು ಹೇಳೋದೇನೆಂದರೆ, ನಮ್ಮ ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ ಫ್ರೀ ವರ್ಕ್ಶಾಪ್ ಇರುತ್ತೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ.
ಬಂದು ತಿಳ್ಕೊಳ್ಳಿ, ಚೆನ್ನಾಗಿ ಕಲ್ತ್ಕೊಳ್ಳಿ, ಡೆಫಿನೆಟ್ಲಿ ನೀವು ದುಡ್ಡು ಮಾಡ್ಬೋದು. ನಿಮ್ಮ ಗ್ರೋತ್ ನೋಡಿದ್ರೆ ನನಗೆ ಖಂಡಿತ ತುಂಬಾನೇ ಖುಷಿ ಆಗುತ್ತೆ. ಅದೇ 2019 ನಾನು ಬಂದಿದ್ದಾಗ ಹೆಚ್ಚಂದ್ರೆ ಈ ರೂಮ್ ಅಷ್ಟು ಇತ್ತು ಅನ್ಸುತ್ತೆ, ಒಂದು 4 ಚೇರು. ಅದಾದ್ಮೇಲಿಂದ ಕೋವಿಡ್ ಟೈಮಲ್ಲಿ ಹಂಗೆ ಒಂದ್ ಸ್ವಲ್ಪ ಎಕ್ಸ್ಪ್ಯಾಂಡ್ ಆಗ್ತಾ ಹೋದಂಗೆ 2 ಬೇರೆ ಆಫೀಸ್ ತಗೊಂಡ್ರಿ. ಆಮೇಲೆ ಹಾಗೆ ಬೆಳೀತಾ ಬೆಳೀತಾ ರಾಜಾಜಿನಗರ್ಗೆ ಬಂದ್ರಿ. ಆಮೇಲೆ ಇಷ್ಟೆಲ್ಲ ಹಿಂಗೆ ಏನೋ ಇನ್ಫ್ರಾಸ್ಟ್ರಕ್ಚರ್ಗೆ ಇನ್ವೆಸ್ಟ್ ಮಾಡಿದ್ದೀರಾ, ಏನೋ ಟೆಕ್ನಿಕಲ್ಸು ಅದು ಇದೆಲ್ಲ ತುಂಬ ಚೆನ್ನಾಗಿ ಹೇಳ್ಕೊಡ್ಬೇಕು ಅಂತ ಸ್ಕ್ರೀನ್ಸು ಆ್ಯಂಡ್ ಈವನ್ ಈ ಥರ ಏನೋ ಫ್ರೀ ಎಜುಕೇಷನ್ ಯೂಟ್ಯೂಬಲ್ಲಿ ಆಫ್ಲೈನ್ ಕ್ಲಾಸಸ್ಸು ಎಲ್ಲ ಮಾಡ್ತಾ ಇದ್ದೀರಾ. ನಿಜವಾಗ್ಲೂ ತುಂಬಾ ಖುಷಿ ಅನಿಸುತ್ತೆ. ಅಷ್ಟು ನೀವು ಸಪೋರ್ಟಿವ್ ಆಗಿರೋದಕ್ಕೆ, ಎಜುಕೇಷನ್ನೇ ನಿಮ್ಮ ಫೋಕಸ್ ಆಗಿರೋದಕ್ಕೆ ಎಷ್ಟು ಬೆಳೆದಿದ್ದೀರಾ. ಸ್ಟಾಕ್ ಮಾರ್ಕೆಟ್ ಅಂದಿದ ತಕ್ಷಣ ಇಂಟ್ರಾಡೇ ತುಂಬ ಒಳ್ಳೇದು ಅಂತಾರೆ, ಇವತ್ತೇ ದುಡ್ಡು ಹಾಕಿ ಇವತ್ತೇ ಎತ್ಕೊಂಡ್ಬಿಡೋದು ಒಳ್ಳೇದು ಅಂತಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಜೊತೆಗೆ ಕೋಚಿಂಗ್ ಬರಬೇಕಾ ಇಲ್ಲ ಯೂಟ್ಯೂಬಲ್ಲೇ ನೋಡ್ಕೊಂಡು ಕಲ್ತ್ಕೊಳ್ಳೋದೇ ಒಳ್ಳೇದಾ? ಆ್ಯಕ್ಚುಲಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಫಸ್ಟು ಸ್ಟಾಕ್ ಮಾರ್ಕೆಟ್ ಅಂದರೆ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಎಲ್ಲರೂ ಬಂದು ಮಾಡ್ಬೋದು. ಹಂಗಂತ ಡೈರೆಕ್ಟಾಗಿ ನುಗ್ಬಿಡೋದಲ್ಲ, ಇಂಟ್ರಾಡೇ ಮಾಡಿಬಿಡೋದಲ್ಲ, ಆಪ್ಷನ್ ಬೈ ಮಾಡಿಬಿಡೋದಲ್ಲ. ಸೊ ಈಕ್ವಿಟಿಯಲ್ಲಿ ದುಡ್ಡಿದೆ, ಅದನ್ನ ಪ್ರಾಕ್ಟೀಸ್ ಮಾಡ್ಕೊಂಡು ಆಮೇಲೆ ಆಪ್ಷನ್ ಸೆಲ್ಲಿಗೆ ಇದು ಮಾಡಿಕೊಂಡ್ರೆ ಅದರಲ್ಲಿ ದುಡ್ಡಿದೆ. ಬಟ್ ಫಸ್ಟು ನಾವು ಎಜುಕೇಷನಲ್ಲಿ ಇನ್ವೆಸ್ಟ್ ಮಾಡಬೇಕು. ಫಸ್ಟು ನಾವು ಕಲ್ತ್ಕೊಬೇಕು. 6 ತಿಂಗಳು, 1 ವರ್ಷ, 2 ವರ್ಷ ಎಷ್ಟೇ ಹೇಳಿದ್ರು ಚೆನ್ನಾಗಿ ಕಲ್ತ್ಕೊಬೇಕು. ಸೊ ಅದನ್ನ ಹೆಂಗೆ ಕಲ್ತ್ಕೊಳ್ಳೋದು? ಯೂಟ್ಯೂಬಲ್ಲಿ ನಾನು ಮೊದಲು ನೋಡಿ ಕಲ್ತ್ಕೊಳ್ಳೋಕೆ ಟ್ರೈ ಮಾಡಿದ್ದೀನಿ, ಬಟ್ ಅದರಿಂದ ನಂಗೆ ಅಷ್ಟೊಂದು ಧೈರ್ಯ ಬಂದಿಲ್ಲ. ಮತ್ತೆ ಅದನ್ನ ನೋಡ್ಕೊಂಡು ಏನೋ ಮಾಡಕ್ ಹೋಗಿ ಏನೇನೋ ಆಗಿದೆ, ಆಯ್ತಾ, ಲಾಸ್ ಮಾಡ್ಕೊಂಡಿದ್ದೀನಿ ನಾನು. ಅದಕ್ಕಿಂತ ಫಸ್ಟ್ ಬಂದಾಗ ಒಂದು ಆಫ್ಲೈನ್ ಸೆಂಟರಲ್ಲಿ ಈ ತರ ಕಲ್ತ್ಕೊಂಡು ನೀಟಾಗಿ ಏನೋ ಒಂದು ಮಿಸ್ಟೇಕ್ ಮಾಡಿದ್ರೆ, ಇಲ್ಲ ಈ ಕಾರಣಕ್ಕೋಸ್ಕರ ಹಿಂಗಾಯ್ತು ಅಂತ ಎಕ್ಸ್ಪ್ಲೇನ್ ಮಾಡಕ್ ನೀವು ಕರೆಕ್ಟ್ ಆಗಿ ಹೇಳ್ಕೊಡ್ತೀರಾ. ಸೊ ಆ ತರ ಇದ್ದು ಒಂದು 6 ತಿಂಗಳು ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ರೆ ಎಷ್ಟೊಂದು ವರ್ಷಗಳು ವೇಸ್ಟ್ ಆಗಲ್ಲ, ಎಷ್ಟೊಂದು ದುಡ್ಡು ಲಾಸ್ ಆಗೋದಿಲ್ಲ, ಒಳ್ಳೆ ಎಂಟ್ರಿ ಸಿಗುತ್ತೆ. ಏನೋ ಸುಮಾರು ವರ್ಷ ಆರಾಮಾಗಿ ಕಲ್ತ್ಕೊಂಡು ಪ್ರಾಫಿಟಬಲ್ ಆಗಿ ಇರ್ಬೋದು. ಸೊ ಥ್ಯಾಂಕ್ ಯು ಮೇಡಮ್. ಸೊ ನಮ್ಮ TD ಸಂಸ್ಥೆಗೆ ಬಂದು ಥ್ಯಾಂಕ್ ಯು. ನಮ್ಮ ವೀಕ್ಷಕರಿಗೆ ಒಂದು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಜ್ಞಾನ ಕೊಟ್ಟಿದ್ದೀರಾ ಆ್ಯಂಡ್ ನಿಮ್ಮ ಕ್ರೂಶಿಪ್ ಬಗ್ಗೆನೂ ಸ್ವಲ್ಪ ತಿಳಿಸ್ಕೊಟ್ಟಿದ್ದೀರಾ. ತುಂಬ ಥ್ಯಾಂಕ್ ಯು, ತುಂಬ ಧನ್ಯವಾದ. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಚೆನ್ನಾಗೋದು ವೆರಿ ಸಿಂಪಲ್. 7 ಬ್ರಾಂಚಸ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ಹುಬ್ಳಿ, ಮೈಸೂರು, ಕಲಬುರ್ಗಿ, ಜೊತೆಗೆ ವೈಟ್ಫೀಲ್ಡ್. ಸೊ ನಿಮ್ಮ ಯಾವ ಬ್ರಾಂಚ್ ನಿಮಗೆ ನಿಯರೆಸ್ಟ್ ಆಗುತ್ತೋ ಈ ಕೆಳಕಂಡ ನಂಬರ್ಗೆ ಕರೆ ಮಾಡಿ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬನ್ನಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಆಗಿರೋದ್ರಿಂದ ಜಸ್ಟ್ 500 rupees ಪೇ ಮಾಡಿ ಸೀಟ್ ಬುಕ್ ಮಾಡ್ಕೊಂಡು ಬರೋದು ತುಂಬ ಒಳ್ಳೆಯದು. 3 days ವರ್ಕ್ಶಾಪ್ ಇರುತ್ತೆ, ಶುಕ್ರವಾರ, ಶನಿವಾರ ಆ್ಯಂಡ್ ಭಾನುವಾರ. ಸೊ ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ ಯಾರ್ಯಾರು ನಮ್ಮ ಬ್ರಾಂಚಸ್ಗೆ ಬರೋಕ್ಕಾಗ್ತಲ್ವೋ TD ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ, ಪ್ಲೇಸ್ಟೋರ್ ಹಾಗೂ ಆ್ಯಪಲ್ ಸ್ಟೋರಲ್ಲಿ ಸಿಗುತ್ತೆ. ಅಲ್ಲಿ ಡೌನ್ಲೋಡ್ ಮಾಡಿ ನಮ್ಮ ಕೋರ್ಸಸ್ಗಳನ್ನು ಫ್ರೀಯಾಗಿ ನೋಡ್ಬೋದು. ಸೊ ಈ ಕೂಡಲೇ TD ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ. ಡೆಫಿನೆಟ್ಲಿ ನಿಮಗೆ ಸ್ಟಾಕ್ ಮಾರ್ಕೆಟ್ ನಾಲೆಜ್ ತುಂಬ ಇಂಪ್ರೂವ್ ಆಗುತ್ತೆ. ಬನ್ನಿ ಸಿಗೋಣ ಇದೇ ಶುಕ್ರವಾರ ನಮ್ಮ ಕೋರ್ಸ್ನಲ್ಲಿ ಡೈರೆಕ್ಟಾಗಿ ಫೇಸ್ ಟು ಫೇಸ್. ನಮಸ್ತೆ ಕರ್ನಾಟಕ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.